ಆರಂಭಿಸ್ತಾ ಇದ್ದೀವಿ. ಮ್ಯಾಚ್ ಅಫಿಷಿಯಲ್ಸ್ ಅಂಕಣದ ಪ್ರವೇಶವನ್ನು ಪಡೆದುಕೊಳ್ತಿದ್ದಾರೆ. ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಸೆಮಿಫೈನಲ್ 2 ಆರಂಭ ಮಾಡ್ತಾ ಇದ್ದೇವೆ. ಸೆಮಿಫೈನಲ್ ನಂಬರ್ 2 ಇದರ ಟಿಕೆಟ್ ಅನ್ನು ಪಡೆದುಕೊಂಡಿರುವಂತಹ ಎರಡು ತಂಡಗಳು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ your hands together and welcome Apurva Joy Challenge Putturu and Uchila Mahalakshmi Panchajanya Kota. ಸೆಮಿಫೈನಲ್ ನಂಬರ್ 2 ಇದರ ಟಾಸ್ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ನಮ್ಮ ಜೊತೆಗಿರುವಂತಹ ಗಣ್ಯ ಅತಿಥಿಗಳನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಜೊತೆಗೆ ಅಂಕಣದ ಒಳಭಾಗಕ್ಕೆ ಸ್ವಾಗತ ಮಾಡಿಕೊಳ್ಳುವ ಸಮಯ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಪುಟ್ your hands together and welcome ಬೆಳ್ಳಿಪಾಡಿ ಗುಂಡ್ರಂಜನ್ ಶೆಟ್ಟಿ, ಜೆ ಶ್ರೀನಿವಾಸ್, ರಾಮಚಂದ್ರಯ್ಯ, ಹಾಲಪ್ಪ, ರಾಮದಾಸ್, ಅನಿಲ್ ಶೆಟ್ಟಿ, ರೊಟೇರಿಯನ್ ಸತೀಶ್ ಪೂಜಾರಿ ಅಂಡ್ ಇಡೀ ಜಯ ಕರ್ನಾಟಕ ಜನಪರ ವೇದಿಕೆ ಪದಾಧಿಕಾರಿಗಳನ್ನ. ಐ ರಿಕ್ವೆಸ್ಟ್ ಎರಡು ತಂಡದ ಕ್ಯಾಪ್ಟನ್ಸ್ 1 ಸ್ಟೆಪ್ ಫಾರ್ವರ್ಡ್ ಬರಬೇಕು. ಎರಡು ತಂಡದ ಕ್ಯಾಪ್ಟನ್ಸ್ 1 ಸ್ಟೆಪ್ ಫಾರ್ವರ್ಡ್. ಐ ರಿಕ್ವೆಸ್ಟ್ ಗುಂಡ್ರಂಜನ್ ಶೆಟ್ಟಿ ಸರ್ ಟು ಪ್ಲೀಸ್ ಕ್ಯಾರಿ ಆನ್ ದ ಟಾಸ್. ಬೆಳ್ಳಿ ನಾಣ್ಯದ ಟಾಸ್ ಅನ್ನು ನೆರವೇರಿಸ್ತಾ ಇದ್ದಾರೆ. ಸೆಮಿಫೈನಲ್ ನಂಬರ್ 2 ಇದಕ್ಕೆ ಮುನಾಫ್ ಟೌನ್ ಹೆಮಾಡಿ ಅವರು ಕೊಡ ಮಾಡಿರುವ ಬೆಳ್ಳಿ ನಾಣ್ಯದ ಟಾಸ್ ಅನ್ನು ನೆರವೇರಿಸ್ತಾ ಇದ್ದಾರೆ. ಗೆಲ್ಲುವಂತಹ ತಂಡ ಈ ಬೆಳ್ಳಿ ನಾಣ್ಯವನ್ನು ತನ್ನದಾಗಿಸಿಕೊಳ್ಳುತ್ತೆ. ಓಕೆ, ಎರಡು ತಂಡಗಳಿದೆ. ಎರಡು ತಂಡದ ನಾಯಕರು ಈಗ ಟಾಸ್ ಕಾಲ್ ಮಾಡ್ತಿದ್ದಾರೆ. ಗುಂಡ್ರಂಜನ್ ಶೆಟ್ಟಿ ಅವರು ಆ ಟಾಸ್ ಅನ್ನು ನೆರವೇರಿಸಿಕೊಡ್ತಿದ್ದಾರೆ. The toss of second semi-finals. Tails is the call and it is heads. Heads. Apurva Joy Challenge Putturu ಅವರಿಗೆ ಈ ಬೆಳ್ಳಿ ನಾಣ್ಯವನ್ನ ಕೊಡ ಮಾಡಬೇಕು. ಈ ಟಾಸ್ ಅನ್ನು ಗೆದ್ದಿರುವಂತಹ ತಂಡ ಬೆಳ್ಳಿ ನಾಣ್ಯವನ್ನ ಪಡಿತಾ ಇದೆ. ಕಂಗ್ರಾಚುಲೇಷನ್ಸ್. ಟಾಸ್ ವಿನ್ನಿಂಗ್ ಟಾಸ್ ವಿನ್ನಿಂಗ್ ಕ್ಯಾಪ್ಟನ್ ಅವರಿಗೆ ಅಭಿನಂದನೆಗಳು. ಟಾಸ್ ವಿನ್ನಿಂಗ್ ಕ್ಯಾಪ್ಟನ್, 1 ಟಾಸ್ ಅಂಡ್ elected to chase first. ಕಂಗ್ರಾಚುಲೇಷನ್. ಧನ್ಯವಾದಗಳು ಎಲ್ಲ ಅತಿಥಿಗಳಿಗೆ ಅಂಡ್ ಎರಡು ತಂಡಕ್ಕೆ ಪ್ರೀತಿಯ ಧನ್ಯವಾದಗಳು. ಮ್ಯಾಚ್ ಅಫಿಷಿಯಲ್ಸ್ ಎರಡು ತಂಡಕ್ಕೆ ಹಸಲಾಗವಾದ ಶುಭಾಶಯವನ್ನು ಕೋರೋಣ. ಒಂದ್ ಕಡೆಯಲ್ಲಿ ಈ ಪಂದ್ಯಾಕೂಟದ ಎರಡನೇ ಸೆಮಿಫೈನಲ್ ತಂಡವಾಗಿ ಉಚಿಲಾ ಮಹಾಲಕ್ಷ್ಮಿ ಪಾಂಚಜನ್ಯ ಕೊಟ್ಟ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ, ಇನ್ನೊಂದು ಕಡೆಯಲ್ಲಿ ಎರಡನೆಯ ಸೆಮಿಫೈನಲಿಸ್ಟ್ ತಂಡವಾಗಿ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು ಅವರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅಂಡ್ ನೌ ದ ಮ್ಯಾಚ್ ನಂಬರ್ 2 ಸೆಮಿಫೈನಲ್ 2 ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಎರಡನೆಯ ಸೆಮಿಫೈನಲ್ ಪಂದ್ಯಾಟ ಅಂಕಣದಲ್ಲಿ ಆರಂಭ.
ಛೇ, ಸರಿಯಾಗಿ 8:30ಕ್ಕೆ ಎರಡನೇ ಸೆಮಿಫೈನಲ್ ಪಂದ್ಯ ಆರಂಭ ಆಗುತ್ತೆ. ಆ ನಡುವೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತ. ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಅವಿಘ್ನ ಸೃಷ್ಟಿ ಟ್ರೋಫಿಯ ಪರವಾಗಿ ನಮ್ಮ ಜೊತೆಗೆ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಕರ್ನಾಟಕ ಕಂಡ ಖ್ಯಾತ ಗಾಯಕರು ಆಗಮಿಸಿದ್ದಾರೆ. ಒಂದೆರಡು ಹಾಡುಗಳಿಗೀಗ ಕಿವಿಯಾಗೋಣ. ಅದಾದ ನಂತರ ಎರಡನೆಯ ಸೆಮಿಫೈನಲ್ ಪಂದ್ಯಾಟ ಅಂಕಣದ ಒಳಗೆ ಆರಂಭ ಆಗುತ್ತೆ. ಈಗ ವೇದಿಕೆಯಲ್ಲಿ ಸುಮಧುರ ಸಂಗೀತ ಸಂಜೆ. Check, 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 check. Monitor cut ಮಾಡಿ. Check, 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 check. Hello, check, 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 check. Hello, check, 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 check. Test, check. ಸೊ ಇಲ್ಲಿ ಒಂದು ನನಗೆ ಸರಿಸುಮಾರು ಒಂದು 50 ಜನ ಕಾಣ್ತಾ ಇದ್ದೀರಾ. ನೀವು 50 ಜನ ಎಲ್ಲರೂ ಕೂಡ ಸೇರಿ ಒಮ್ಮೆ ಜೋರಾಗಿರುವಂಥ ಚಪ್ಪಾಳೆ ಕೊಟ್ರೆ 500 ಜನ ಬರ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ರೆಡಿ? ಓಕೆ, 1 2 3 ಕ್ಲಾಪ್ಸ್. ಸ್ವಲ್ಪ ಜೋರಾಗಿ ಬಂದ್ರೆ ಇನ್ನೂ ಜೋಶ್ ಸ್ವಲ್ಪ ಹೈ ಇರುತ್ತೆ. ಹೆಸರಲ್ಲೇ ಬೀಜಾಡಿ ಅಂತ ಇದೆ. ನೀವೆಲ್ಲರೂ ಕೂಡ ಬೀಜಿ ಬೀಜಿ ಒಂದು ಜೋರಾಗಿ ಕ್ಲಾಪ್ಸ್ ಕೊಟ್ರೆ ಐ ಗೆಟ್ ಮೋರ್ ಜೋಶ್ ಅಲ್ವಾ? ಓಕೆ, 1 2 3 ಗೈಸ್ ಕ್ಲಾಪ್ಸ್. ಇವತ್ತು ನಾವೆಲ್ಲರೂ ಕೂಡ ಗೆಳೆಯರ ಬಳಗ ಬೀಜಾಡಿ ಅಂಡ್ ಅಲೋಕ್ ಇವೆಂಟ್ಸ್ ಅರ್ಪಣೆ ಮಾಡ್ತಾ ಇರುವಂತಹ ಒಂದು ಬ್ಯೂಟಿಫುಲ್ ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಕ್ರಿಕೆಟ್ ಪಂದ್ಯಾಟದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಮೊಟ್ಟ ಮೊದಲಿಗೆ ಬಂದಿರುವಂತಹ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಇವತ್ತಿನ ಹೋಸ್ಟ್ ಅಂಡ್ ದೋಸ್ತ್ ಚೈತನ್ಯ ಕೊಟ್ಟಾರಿ. ಸೊ ಇದೀಗ ಮ್ಯಾಚ್ ಆಯ್ತು. ಇವಾಗ ಫೈನಲ್ ಮ್ಯಾಚ್ಗೆ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೇವೆ. ಅದರ ಮಿಡಲಲ್ಲಿ ಸ್ವಲ್ಪ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡುವ ಅಂತ ಹೇಳಿ ನಮ್ಮ ಮಂಗಳೂರಿನ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗ್ತಾ ಇರುವಂತಹ ಇಬ್ರು ಗಾಯಕರು ಸ್ಟೇಜ್ ಮೇಲೆ ಇದ್ದಾರೆ. ಒಮ್ಮೆ ಜೋರಾಗಿರುವಂತಹ ಚಪ್ಪಾಳೆ ಜೊತೆ ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಕಟ್ಟಪ್ಪ ರೀತಿ ಇದ್ದಾರೆ, ಆದ್ರೆ ಹಾಡು ಅಂತ ಬಂದಾಗ ಅವರ ಹಾಡಿನಲ್ಲಿ ನಿಮ್ಮನ್ನೆಲ್ಲರನ್ನು ಕೂಡ ರಂಜಿಸ್ತಾರೆ. ಜೋರಾಗಿರುವಂತಹ ಚಪ್ಪಾಳೆ ಜೊತೆ ನಮ್ಮೆಲ್ಲರ ಪ್ರೀತಿಯ ಕಟ್ಟಪ್ಪ ಅಲಿಯಾಸ್ ಸಂದೇಶ್ ಬಾಬಣ್ಣ ಜೊತೆಗೆ
ಇನ್ನೊಂದು ಬ್ಯೂಟಿಫುಲ್ ಲೇಡಿ ಇದ್ದಾರೆ. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಹಾಡಿನ ಮೂಲಕ ಮಿಂಚಿರುವಂತಹ ಗಾಯಕಿ ನಮ್ಮೆಲ್ಲರ ಪ್ರೀತಿಯ ಮಹಿಮಾ ಭಂಡಾರಿ. ನಾನೊಬ್ಳೆ ಇಷ್ಟು ಕಿರಿಸ್ತಾ ಇದ್ದೇನೆ, ಆದ್ರೂ ನಿಮ್ದು ಒಂದ್ ಸ್ವಲ್ಪ ವಿಜುವಲು ಇಲ್ಲ, ಸೌಂಡು ಇಲ್ಲ. ಓಕೆ, ಒಂದು ಜೋರಾಗಿ ಎಲ್ರು ಕೂಡ ಕ್ಲಾಪ್ಸ್ ಕೊಡೋಣ. ಹುಡುಗಿ ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಆದ್ರೂ ಕೊಡಿ ಒಂದು ಕ್ಲಾಪ್ಸ್. ಓಕೆ, 1 2 3 ಕ್ಲಾಪ್ಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಬ್ಯೂಟಿಫುಲ್ ಹಾಡಿನ ಜೊತೆ ಸ್ಟೇಜ್ ಮೇಲೆ ಇದ್ದಾರೆ ಸಂದೇಶ್ ಬಾಬಣ್ಣ ಅಂಡ್ ಮಹಿಮಾ ಭಂಡಾರಿ. ಕ್ರಿಕೆಟ್ ಮ್ಯಾಚ್ ಇವೆಂಟ್ ಇದು. ಸೊ ಎಲ್ಲರೂ ಚೇರ್ ಅಪ್ ಮಾಡಬೇಕು ಎಲ್ಲ ಟೀಮ್ಗೋಸ್ಕರ. ಸೊ ಆ ಥರದ್ದು ಸ್ವಲ್ಪ ಫಾಸ್ಟ್ ಹಾಡನ್ನು ಹಾಡ್ತೇವೆ ನಾವು. ಸೊ ನೀವೆಲ್ಲ ಕುಣಿಬೇಕು, ಅವ್ರಿಗೆ ಚೇರ್ ಅಪ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ಎಸ್ ಡಾನ್ಸ್ ಮಾಡ್ತೀರಾ? ಯಾರು ಗುರು ಅಲ್ಲಿ ಮಾಡಲ್ಲ ಅಂತಂದವರು ಎಸ್ ಡಾನ್ಸ್ ಮಾಡ್ತೀರಲ್ಲ? ಎಷ್ಟು ಜನ ಡಿವೋರ್ಸ್ ಫ್ಯಾನ್ಸ್ ಇದ್ದೀರಾ ಇಲ್ಲಿ? ಬರಬೇಕು ಗುರು, ಜೋರ ಚಪ್ಪಳೆ. ಕಮ್ ಆನ್, ಮೇಕ್ ಸಮ್ ನಾಯ್ಸ್, ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್. ಎಸ್ Sure. Everybody, come on. Come on. 1 2 Hey, hey, come on. hey, hey, hey. ಲೈಲ್ಯಾಂಡು ಗಾಡಿ ಹತ್ತಿಯೇ ಬಂತೊಂದು ಕಲಾಕೃತಿ, ಸರ್ವಾಂಗ ನರಮೈತಿ, ಸೌಂದರ್ಯ ಕರಮೈತಿ, ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಟೆ ವಂಶ ಬಡಿ, ಸುತ್ತಳತೆ ಮೊಸರು ಗುಡ್ಗಿ ಸವಿನಂತ ಜಯ ನೋಡಿ, ಸೊಟ್ಟ ಸುಮುಖ ಯಾಕೆ ಬಿಡ್ತಿ ಶೇಕ್ ಇಟ್ ಪುಷ್ಪವತಿ, ಶೇಕ್ ಇಟ್ ಪುಷ್ಪವತಿ. Everybody, come on. Shake it, ಪುಷ್ಪವತಿ. ನಿಮ್ಮ ನೋಡಕ ಬಂದಿನಿ ಬಾಬಾ, ನಮ್ಮ ಸಿಸ್ಟರ್ ಬಾಯ್ ಫ್ರೆಂಡ್ ನೀವಾ. ಗಿಟ್ಕೊತಿರಿ ಅತ್ತ ಗಿಟ್ಕೊಂಬಲ್ರಿ, ಗಿಫ್ಟ್ ಕೊಡ್ರಿ ಒಂದು ಸರ್ದಿ. Shake it, ಪುಷ್ಪವತಿ. Everybody, shake it, ಪುಷ್ಪವತಿ. Shake it, ಪುಷ್ಪವತಿ. ಆ ಟೈಪು ಅವನ್ನ ಕೊಡ್ಬ್ಯಾಡ್ರಿ, ನಮ್ಗೆ ದಮ್ಮು ಏರ್ತೈತೆ ಧಡ್ಕನ್ನು. ನಮ್ದು ಏನಾಯಿದ್ರು ಮನೆಯೂಟ ತಿನ್ನಂಗಿಲ್ಲ ಹೊರಗ ಗುಲ್ಕನ್ನು. ಪುಷ್ಪವತಿ ಎಸ್ ಅಂದ್ರು ತ್ರಾಸಗತಿ, ನೋ ಅಂದ್ರು ತ್ರಾಸಗತಿ, ಬ್ಯಾಕು ಒಳಗು ಯಾಕೆ ಹೊಡ್ತಿ ಶೇಕ್ ಇಟ್. ಎರಡು ಕಮಾನ್ 3 4 ಶೇಕ್ ಇಟ್. Mahima, shake it. ಬುಲ್ಬುಲ್ಲು ಬರ್ತಾಳ ಬಾಯ್ ತುಂಬ, ಹೆಣ್ಣ ನೆಲ್ಕೊಂಡು ಹೋಗ್ತಾಳ, ನಿಂಗರಡು ಬಿಡ್ತಾಳ. ಎದೆ ಹತ್ತಿರ ಯಾಕೆ ಬಿಡ್ತಿ, ಎದೆ ಉಸಿರ ಯಾಕೆ ಬಿಡಿ, ತಲೆ ಹತ್ತಿರ ಯಾಕೆ ಜಿಗಿದು, ಕಿವಿ ಹತ್ತಿರ ಯಾಕೆ ಬಿಡ್ತಿ, ಬ್ಯಾಕು ಬಳಕು ಯಾಕೆ. Everybody wait for shake it. Shake it, ಪುಷ್ಪವತಿ. Shake it, ಪುಷ್ಪವತಿ. Thank you. ಹಲೋ ಗೆಜ
ಶೇಕಿಡ್ ಪುಷ್ಪವತಿ ಅಂತ ಹೇಳಿದ್ರು ಕೂಡ ಯಾರ್ದು ಕೂಡ ಸೌಂಡ್ ಇರಲಿಲ್ಲ. ಒಂದು ಸ್ವಲ್ಪ ಸೌಂಡ್ ಬಂದ್ರೆ ಇನ್ನೂ ಕೂಡ ಸ್ವಲ್ಪ ಜೋಶ್ ಬರುತ್ತೆ ಅಂತ ಹೇಳಿ ನನಗೆ. ಓಕೆ, ಸೊ ನಾವಿಲ್ಲಿ ನಮ್ಮ ವಿಷ್ಣು ಭಟ್ರ ನೋಡ್ಬೋದು. ಸರ್ ಹಾಯ್ ಭಟ್ರೆ, ಇವರು ಪ್ರತಿ ಒಂದು ಕಡೆಗಳಲ್ಲೂ ಕೂಡ ಯಾವುದೇ ಕ್ರಿಕೆಟ್ ಆದ್ರೂ ಕೂಡ ವಿಷ್ಣು ಭಟ್ರ ಡಾನ್ಸ್ ಅಂತೂ ಇರುತ್ತೆ. ಇದು ನಮ್ಮ ಒಂದು ಬೀಜಾಡಿ ಹೆಮ್ಮೆ ಅಂತ ಹೇಳಬಹುದು. ಸರ್ ನೀವು ಮೂಲತಃ ಬಂದು ಕುಂದಾಪುರನಾ? ಓಕೆ, ಬೀಜಾಡಿ ಹುಡುಗರಂದ್ರೆ ನಮ್ಗೆ ಭಾಳ ಇಷ್ಟ. ಏರಿಯಾ ವಯಸ್ಸಿಗೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಮತ್ತು ಚಾಲೆಂಜ್ ಗಣೇಶಂದು ಬ್ಯಾಟಿಂಗ್ ಎಲ್ಲ ನೋಡಿ ಖುಷಿ ಆಗುತ್ತೆ ಮೇಡಮ್. ಅವರಿಗೆ ಬೀಜಾಡಿ ಹುಡುಗರು ಅಂದ್ರೆ ಇಷ್ಟ, ಹುಡುಗಿರಂದ್ರೆ ಇನ್ ಸ್ವಲ್ಪ ಜಾಸ್ತಿ ಇಷ್ಟ. ಇಲ್ಲ, ಹುಡುಗಿರು ಇಷ್ಟ ಇಲ್ಲ, ಹುಡುಗರು ಮಾತ್ರ ಇಷ್ಟ. ಓಕೆ ನೋಡಿ, ಇಷ್ಟು ಹುಡುಗರು ಫ್ಯಾನ್ಸ್ ಆಗಿ ನಮ್ಮ ವಿಷ್ಣು ಭಟ್ರು ಇದ್ದಾರೆ. ಭಟ್ರಿಗೊಂದ್ಸರ್ತಿ ಹೊಡೆಯೋಣ ಕ್ಲಾಪ್ಸ್. ಏನ್ ಭಟ್ರೆ ನಿಮ್ ಪವರ್. ಓಕೆ, ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತ ಸಾಂಗ್ ಆಡ್ತಾರೆ ನಮ್ಮ ಮಹೇಶ್ ಬಾಬಣ್ಣ ಜೊತೆಗೆ ಸಂದೇಶ್ ಬಾಬಣ್ಣ ಜೊತೆಗೆ ನಮ್ಮ ಮಹಿಮಾ ಭಂಡಾರಿ. ವಿಷ್ಣು ಭಟ್ರ ಡಾನ್ಸ್ ನೋಡಿಗೆ ರೆಡಿ ಅಲ್ಲ? ಎಸ್ ಬಿಜಾಡಿ, ಆರ್ ಯು ರೆಡಿ? What a beauty. Come on. Hey. ರಂಗು ರಂಗೋಲಿ, ರಂಗು ರಂಗೋಲಿ, ಎಲ್ರು. ಅಚ್ಚುತೈತೆ ಅಂದನ. ಬಚ್ಚಿಟ್ಟುಕೊಳ್ಳದೆ, ಮುಚ್ಚಿಟ್ಟುಕೊಳ್ಳದೆ, ಬಿಚ್ಚಿ ಬಿಚ್ಚಿ ತೋರ್ಸು ಹಸಿನ. ಇಚ್ಚಿಟ್ಟುಕೊಳ್ಳದೆ, ಬಚ್ಚಿಟ್ಟು ತಪ್ಪಿಕೋ, ಚಚ್ಚಿ ಚಚ್ಚಿಕೊಳ್ಳೋ ಮನಸ್ಸನ್ನ. ಸುಂಟರ ಗಾಳಿ, ಸುಂಟರ ಗಾಳಿ. ಹೇ ಸುಂಟರ ಗಾಳಿ ಡೋಲು ಹೊಡಿಸಿತು ಹುಡುಗಿನ. ಚೆಂಗು ಚೆಂಗಾಲಿ ಸೀಳು ಹೊಡೆಸಿತು ಹುಡುಗಿನ. ಕಾನ್ಸೆಪ್ಟ್ ಕೇಳದೆ ಕನ್ಫರ್ಮ್ ಮಾಡದೆ ಕಚ್ಚಿಕೊಂಡು ಹೋಯ್ತು ಹೃದಯನ. ಕನ್ಫ್ಯೂಸ್ ಆಗಿದ್ದರು ಕಣ್ಮುಚ್ಚಿಕೊಂಡರು ಕಚ್ಚಿ ಬಿಟ್ಟು ಹುಡುಗಿ ಪ್ರೀತಿನ. ಸುಂಟರ ಗಾಳಿ ಹೋಯ್ Come on. Hey, hey. ಏ ಜಿಲ್ಲಾ, ಏ ಜಿಲ್ಲಾ, ಏ ಜಿಲ್ಲಕ್ಕೆ ಜಿಲ್ಲಾ, ಜಿಲ್ಲಾ, ಏ ಜಿಲ್ಲಾ, ಏ ಜಿಲ್ಲಾ, ಏ ಜಿಲ್ಲಕ್ಕೆ ಜಿಲ್ಲಾ, ಜಿಲ್ಲಾ. ಕಣ್ಣು ಸರಕ್ಕೆ ಕೆನ್ನೆ ಸರಕುವ ಯಾಕೆ ಕಿರುಕು ಮಾಡ್ತೀಯೇ ಓ ಮಾಡ್ತೀಯೇ. ಕಲ್ಲ ಕಲ್ಲಕ್ಕೂ ಒಂದು ಕಣ್ಣು, ಉಳ್ಳಕ್ಕೂ ಒಂದು ತಬ್ಬಿ, ತುಳ್ಳಕ್ಕೂ ಅಂತೀಯ, ಅಂತೀಯ, ಅಂತೀಯ. ನಿನ್ನ ತಾಬಂಡಿ ಲಂಗದ ಬರಸೆ ಕಂಡು ಒಂದೊಂದು ಅಂಗಕ್ಕೂ ಗೊಲ್ಲೆ ಬರಸೆ. ನಿನ್ನ ನಡ್ತಾ ತಪ್ಪಿಯ SMS, ದಿನ ಓದುತ್ತಾ ಕುಂತಿಯ ಜಿಗರಿ ಮೀಸೆ. ಹೇ ಗುಂಡಿಗೆ ಬಳಕೊಂದು ವಸ್ತು ಕಣೆ, ನಿನ್ನ ಗುಂಡಿಗೆ ಬಳಕೊಂದು ವಸ್ತು ಕಣೆ. ಅದು ಪಂಚಾಡ ಕೂಡ್ಲೇನ. ಏ ಗಾಳಿ 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 ಸುಂಟರ ಗಾಳಿ, ರಂಗು 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 ರಂಗೋಲಿ. ಗಾಳಿ ಸುಂಟರ ಗಾಳಿ ರಂಗು ರಂಗೋಲಿ. ಹೈ ಪ್ರಯಾಣ ಕಸಿದೆಯ ಪ್ರಯಾಣ ಉಸಿದಿಯಲ್ಲೇ ದೆಯ್ಯಲ್ಲೇ. ಅಯ್ಯನ್ನ ಬಯಸುತ್ತೀಯ ನಿನ್ನೊಂದು ಕೈಸುತ್ತೀಯ ಜೀವನ ಬಯಸುತ್ತೀಯಲ್ಲೋ, ಇಯಲ್ಲೋ, ಇಯಲ್ಲೋ. ನಿನಗೆ ಸೂತ್ರ ನೀನಾದರೆ ಗಾಳಿ ಬಾಡ, ನಿನಗೆ ಪಾದ ನೀನಾದರೆ ಧೂಳಿ ಪಟ. ಈ ಪ್ರೀತಿನೇ ಹಿಂಗೇನೆ ಉಲ್ಟಾ ಪಲ್ಟಾ, ಅನುಭವಿಸಿ ಬಿಟ್ರೇನೆ ಬಿರ್ಲಾಟಾಟ. ಹೇ ರಾತ್ರಿಯೆಲ್ಲ ಸ್ವರ್ಗದಲ್ಲಿ ತಿಳಿಸಿದ ವಿಳ್ಯ, ಬೆಳಗಾದ ಎದ್ಗುಡ್ಲೆ ಕಲಾಸಿ ಬಾಲ್ಯ. ಗಾಳಿ 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 ಸುಂಟರ ಗಾಳಿ, ರಂಗು 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 ರಂಗೋಲಿ.
ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಹೈ ಸುಂದರ ಗಾಳಿ ಅಚ್ಚುತ್ತೈತೆ ಮೈಯನ್ನ ರಂಗು ರಂಗೋಲಿ ರಂಗು ರಂಗೋಲಿ ಅಚ್ಚುತ್ತೈತೆ ಅನ್ನನ್ನ ಬಚ್ಚಿಟ್ಟುಕೊಳ್ಳದೆ ಮುಚ್ಚಿಟ್ಟುಕೊಳ್ಳದೆ ಬಿಚ್ಚಿ ಬಿಚ್ಚಿ ತೋರ್ಸು ಹಸಿನ ಬಿಚ್ಚಿಟ್ಟುಕೊಳ್ಳದೆ ಬಚ್ಚಿಟ್ಟು ತಂಬಿಕೋ ಚುಚ್ಚಿ ಚುಚ್ಚಿಕೊಳ್ಳೋ ಮನಸ್ಸನ್ನ ಸುಂದರ ಗಾಳಿ ಸುಂದರ ಗಾಳಿ ಹೈ ಸುಂದರ ಗಾಳಿ ಟೋಲು ಹೊಡಿಸಿತು ಹುಡುಗಿನ ಚಂಗು ಚಂಗಾಲಿ ಜಂಗು ಜಂಗಾಲಿ ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ 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 ಥ್ಯಾಂಕ್ ಯು ಇಸ್ ಥ್ಯಾಂಕ್ ಯು ಸೋ ಮಚ್ ಸಂದೇಶ್ ಬಾಬಣ್ಣ ಜೊತೆಗೆ ಮಹಿಮಾ ಭಂಡಾರಿ. ಇದೀಗ ಎಲ್ಲರೂ ಕೂಡ ಫೈನಲ್ ಕ್ರಿಕೆಟ್ ಪಂದ್ಯಾಟಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೇವೆ. ಸೊ ಮೆಚೂರಾಗಿ ಸೆಮಿ ಫೈನಲ್ಗೆ ಕಾಯ್ತಾ ಇದ್ದೇವೆ. ಸೆಮಿಫೈನಲ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂತಹ ಕಾತುರ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಸೊ ಎಲ್ರಿಗೂ ಕೂಡ ಮೆಚೂರ್ ಆಗಿರುವಂತಹ ಚಪ್ಪಾಳೆ ಜೊತೆಗೆ ಇದೀಗ ನಮ್ಮ ಕಮೆಂಟ್ರಿ ಬಾಕ್ಸ್ ಆಲ್ರೆಡಿ ರೆಡಿ ಆಗಿದೆ. ನೌ ಇಟ್ಸ್ ಯುವರ್ ಟೈಮ್ ಸರ್. ಓಕೆ, ಥ್ಯಾಂಕ್ ಯು. ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಸರ್ವಶ್ರೇಷ್ಠ ಪ್ರಶಸ್ತಿಗಾಗಿ ಆಕರ್ಷಕವಾಗಿರ್ತಕ್ಕಂಥ ವಿವೋ ಮೊಬೈಲ್ ಅನ್ನು ನೀಡ್ತಾ ಇರ್ತಕ್ಕಂಥ ಮೊಬೈಲ್ ಕಿಂಗ್ ನ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಸಲ್ಮಾನ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ಸರ್, ತಮಗಿದು ಆತ್ಮೀಯ ಆದರಣೀಯ ಸ್ವಾಗತ ಸುಸ್ವಾಗತ. ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ 3 ದಿನಗಳ ಹೋರಾಟದ ಅಂತಿಮ ಹಂತದ ಕ್ಷಣಗಣನೆ ಆರಂಭವನ್ನು ಪಡೆದುಕೊಳ್ತಾ ಇದೆ. ಪಂದ್ಯಾಕೂಟದ 2ನೇ ಸೆಮಿಫೈನಲ್ ಅಂಗಳಕ್ಕೆ ಸಿದ್ಧಗೊಳ್ತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಪಂದ್ಯಾಕೂಟದ ಏಕಮಾತ್ರ ಪಂದ್ಯ ಫೈನಲ್ ಹೋರಾಟ ಮಾತ್ರ ಬಾಕಿ ಉಳಿಯುತ್ತೆ. ಅಲ್ಲಿಗೆ 6ನೇ ಬಾರಿ ಒಂದು ವ್ಯವಸ್ಥಿತ ಕ್ರೀಡಾಕೂಟ ಸಮಾಪ್ತಿನ ಕಂಡುಕೊಳ್ಳುತ್ತೆ. ಮೊದಲ ಹಂತದ ಟಾಸ್ ಜಾವನ ದಾಖಲಿಸ್ತಾ ಇರ್ತಕ್ಕಂಥ ಅಪೂರ್ವ ಜಾಯಂಟ್ ಚಾಲೆಂಜ್ ಕುಂದಾಪುರದ ತಂಡ ಮೊದಲ ಹಂತದ ಕ್ಷೇತ್ರರಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಂಡಗಳು. ಅಲ್ಲಿ ಆರಂಭಿಕ ಹಂತದ ಆಟಗಾರರು ಅಂಗಳಕ್ಕಿಳಿಬೇಕೆನ್ನುವಂತಹ ಸೂಚನೆ ರವಾನಿಸ್ತಾ ಇದ್ದಾವೆ. 2 ತಂಡಗಳ ಹೆಚ್ಚುವರಿ ಆಟಗಾರರು ನಮ್ಮ ಕಮೆಂಟೇಟರ್ ಬಾಕ್ಸ್ಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 3 ದಿನಗಳ ಹೋರಾಟದ ಕ್ರೀಡಾಕೂಟ ಅಂತಿಮ ಹಂತದ ಕ್ಷಣಗಣನೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದ ಆಟಗಾರರು ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ. ಆರಂಭಿಕ ಹಂತದ ಆಟಗಾರರು ಕಿಶೋರ ಮತ್ತು ಸುಧಾಕರ್. ಆರಂಭಿಕ ಹಂತದ ಆಟಗಾರರು ಮೊದಲ ಹಂತದಲ್ಲಿ ಲೋಕಿಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಅಪೂರ್ವ ಜಾಯ್ ಚಾಲೆಂಜ್ ಕುಂದಾಪುರ. ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಾಮುಖ್ಯ ಹಂತದ ಅತ್ಯುತ್ತಮ ರೀತಿಯ ಒಂದು ಯಶಸ್ಸನ್ನು ಕಂಡಂತ 2 ತಂಡಗಳು ಇವಾಗ
ಎರಡನೇ ಸೆಮಿಫೈನಲ್ ಹೋರಾಟ ಇಳಿತಾ ಇದ್ದಾರೆ. ಇನ್ನಿಂಗ್ಸ್ ಮೊದಲ ಚೆಂಡು ನಟನರ ಹೊಡೆತ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲ ಚೆಂಡು ಮೊದಲ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ 1 ಮುಖಾಂತರವಾಗಿ. ಬಹಳ ಶುದ್ಧಭರತೆ ಹೊಡೆತ ಲೆಗ್ಲಾನ್ಸ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 2ಕ್ಕೆ ಕ್ರಮಿಸ್ತಾ ಇದೆ. 3 ದಿನಗಳ ಹೋರಾಟದ ಕಾರ್ಯಕ್ರಮ ಒಂದು ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ. ಸುರಕ್ಷಿತ ಗ್ಯಾಪ್ ಶಾಟ್ ಇವಾಗ ಕವರ್ ಪಾಯಿಂಟ್ ವಿಭಾಗದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಖಾಂತರವಾಗಿ ತಂಡ ಮೊತ್ತ ಮೊದಲ ಬೌಂಡ್ರಿ ಸುಧಾಕರ್ ದಾಳಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಮೊದಲ ಬೌಂಡ್ರಿ. ಒಂದೆಡೆ ಋತುವಿನಲ್ಲಿ ಸತತವಾಗಿ ಅತ್ಯುತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಶೆಟ್ಟಿ ಅಂಪೈರ್. ವಿಶ್ವಕಪ್ T20 ಫೈನಲ್ ಹೋರಾಟ ಮೊದಲ ಹಂತದ 20 ಓವರ್ಗಳ ಮುಕ್ತಾಯದಲ್ಲಿ ಭಾರತೀಯರ ತಂಡ 255ಕ್ಕೆ 5 ಬೌಂಡರಿ ದಾಖಲಿಸಿದ ಬಳಿಕ ಒಂದು ಫುಲ್ ಶಾಟ್ ಮಾದರಿ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಸುಧಾಕರ್ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಸಚಿನ್ ಕೋಟೇಶ್ವರ ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳ ಶುದ್ಧವಂತ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸ್ವಲ್ಪ ಮಟ್ಟಿಗೆ ಔಟರ್ ಎಡ್ಜ್ ಆಗಿರ್ತಕ್ಕಂಥ ಹೊಡೆತ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಡ್ತಾ ಇದೆ. ಸಚಿನ್ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. 1 ಮುಖಾಂತರವಾಗಿ ತನ್ನ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ಲಾಸ್ ಆಫ್ 1. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ ಮತ್ತೆ ಅಡ್ಡ ಹೊಡೆತಗಳ ಮಾದರಿ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ನ ಮುಕ್ತಾಯಕ್ಕೆ 8ಕ್ಕೆ 1 ಹೋದರೆ ಆಘಾತವನ್ನು ಕಾಣ್ತಾ ಇರತಕ್ಕಂಥ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟೆ ಒಂದು ಅತ್ಯುತ್ತಮ ರೀತಿಯ ಆರಂಭವನ್ನು ದಾಖಲಿಸುವಂತಹ ಹಂತವನ್ನು ಕಾಣ್ತಾ ಇರತಕ್ಕಂಥ ತಂಡ. ಮೊದಲ ತಂಡವಾಗಿ ಈ ಋತುವಿನಲ್ಲಿ ಒಂದು ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಕೊಡ್ತಾ ಇರತಕ್ಕಂಥ ಶೆಟ್ಟಿ ಅಂಪೈರ್ನ ತಂಡ ಈ ಋತುವಿನ 5ನೇ ಫೈನಲ್ ಪ್ರವೇಶವನ್ನು ಕಾಣ್ತಾ ಇರತಕ್ಕಂಥ ತಂಡ. ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರು. ಒಂದು ವೀರೋಚಿತ ಹೋರಾಟವನ್ನು ಕಂಡಂತಹ ಒಂದು ಪಂದ್ಯ. ಅಂತಿಮ ಹಂತದಲ್ಲಿ ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳ ಅವರ ತಂಡ ಪಂದ್ಯಾಕೂಟದಿಂದ ನಿರ್ಗಮಿಸ್ತಾ ಇರ್ತಕ್ಕಂಥ ತಂಡ. ಈಗಾಗಲೇ ನಮ್ಮ 3 ದಿನಗಳ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಕಾರ್ಯನಿರ್ವಹಣೆಯನ್ನು ಕಂಡಿರ್ತಕ್ಕಂಥ ಓರ್ವ ತೀರ್ಪುಗಾರರು ಹಾಸನದ ಕೃಷ್ಣ ಅವರು ನ್ಯಾಯಾಧೀಶರಷ್ಟೇ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಒಂದು ಪಂದ್ಯಾಕೂಟಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದೆ ಒಂದು ಅತ್ಯುತ್ತಮ ರೀತಿಯ ತೀರ್ಪುಗಾರಿಕೆಯನ್ನು ಕೊಟ್ಟಂತಹ ಶ್ರೀಯುತ ಕೃಷ್ಣ ಹಾಸನ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಬರಬೇಕು. ನಮ್ಮ ಪ್ರೋತ್ಸಾಹದಾಯಕರಾಗಿರ್ತಕ್ಕಂಥ ಶ್ರೀಯುತ ಸಲ್ಮಾನ್ ಅವರ ಮುಖಾಂತರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಸರ್ವಶ್ರೇಷ್ಠ ಆಟಗಾರರಿಗೆ ಒಂದು ಆಕರ್ಷಕವಾಗಿರ್ತಕ್ಕಂಥ ಮೊಬೈಲ್ ಕೂಡ ಗಿಫ್ಟ್ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಅದೇ ರೀತಿ ಕ್ವಾರ್ಟರ್ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಶೆಟ್ಟಿ ಅಂಪೈರ್ ಆಟಗಾರ ಜಯಂತ ಬಳ್ಕೂರು ವೇದಿಕೆಗೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳ ಸುತ್ತಮುತ್ತ ಬೌಂಡ್ರಿ ಕೂಡ ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸಚಿನ್ ಕೋಟೇಶ್ವರ ಬಹಳ ಸುತ್ತಮುತ್ತ ಹೊಡೆತ ಲೆಗ್ ಲಾನ್ಸ್ ಮಾಡುವಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 14 ಓಟಗಳು.
3 ದಿನಗಳ ಹೋರಾಟ ಅಂತಿಮ ಹಂತವನ್ನು ಕಾಣುವಂತಹ ಸರ್ವ ಸಿದ್ಧತೆಯನ್ನು ಪಡ್ಕೊಳ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಮನಶೋಧವರದ ಹೊಡೆತ ಮತ್ತೆ ಬೌಂಡ್ರಿಗೆ ಅವಕಾಶಗಳು ಬರ್ತಾ ಇದೆ. ಅತ್ಯುತ್ತಮ ರೀತಿಯ ಹೊಡೆತವನ್ನು ಕಿಶೋರ ದಾಖಲಿಸಿದ್ರು. ಈ ಹಿಂದೆ ಸಚಿನ್ ಕೋಟೇಶ್ವರನು ಅತ್ಯುತ್ತಮ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಇವಾಗ ಅದೇ ಪ್ರಯತ್ನದಲ್ಲಿ ಕಿಶೋರ ಕೂಡ ಯಶಸ್ಸನ್ನು ಪಡ್ಕೊಂಡ್ರು. ಬಹಳ ಶುದ್ಧವರತೆ ಹೊಡೆತ, ಮತ್ತೆ ಫುಲ್ ಶಾಟ್ ಮಾದರಿಯ ಹೊಡೆತ. ಈ ಓವರ್ ನಲ್ಲಿ 3ನೇ ಬೌಂಡ್ರಿ. ಅತ್ಯುತ್ತಮ ರೀತಿಯ ಆರಂಭವನ್ನು ದಾಖಲಿಸುವಂತಹ ಹಂತದ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಮೊದಲ ಓವರ್ ನಲ್ಲಿ ಕೇವಲ 8 ಓಟವನ್ನು ದಾಖಲಿಸಿಕೊಂಡು ಒಂದು ಹೊತ್ತರೆ ಆಘಾತವನ್ನು ಕಂಡರೂ ಕೂಡ 2ನೇ ಪ್ರಾಮುಖ್ಯ ಓವರ್ ನಲ್ಲಿ ಓಟುಗಳು ಹರಿದು ಬರ್ತಾ ಇದೆ. ಬ್ಲಾಕಾಲ್ ಚೆಂಡು ಯಾರ್ಕರ್ಲಂತ ಎಸೆತ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 23 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಈ ಹಿಂದಿನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮ್ಯಾಜಿಕ್ ಸ್ಪೆಲ್ ಅನ್ನು ದಾಖಲಿಸಿರ್ತಕ್ಕಂಥ ಅಶ್ವಿನಾಚಾರ್ ಇವಾಗ ಸೆಮಿಫೈನಲ್ ಹೋರಾಟದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಅಂಶ ಮುಂದೆ ರನ್ ಚೇಸ್ ಮಾಡಬಲ್ಲಂತಹ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆ ತಂಡಕ್ಕೆ ತಲೆಬೇನೆಯ ಸಮಸ್ಯೆ ಆಗುವಂತಹ ಸಾಧ್ಯತೆ ಕೂಡ. ಆದ್ರೂ ಕೂಡ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ 2 ತಂಡಗಳು ಆ ಹಂತವನ್ನೇ ಕಾಣುವಂತಹ ಸಾಧ್ಯತೆ ಇದೆ. ಈ ಪರಿಸ್ಥಿತಿಯಲ್ಲಿ ಮತ್ತೆ ಹೊಸ ಬೌಲರ್ ರೂಪದಲ್ಲಿ ಲೋಕಿಯನ್ನೇ ಪರಿಚಯಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಪವರ್ ಸರ್ಚ್ ಈ ಕ್ರೀಡಾಕೂಟಕ್ಕಾಗಿ ಅಳವಡಿಸಿಕೊಂಡಂತ ಹೊಸ ನಿಯಮಗಳು. ಬಹಳ ಶುದ್ಧಭ್ರತೆ ಎಸೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗತಿ ಪರಿವರ್ತನೆ ಚೆಂಡು ಸಡನ್ಲಿ ನೆಗೆತದ ಜೊತೆಗೆ ತಿರುವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಹೋರಾಟವನ್ನು ನೀಡಬಲ್ಲಂತ ಪಂದ್ಯ. ಮತ್ತೆ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಡ ಮೊತ್ತ ಕೂಡ 24. ಈ ಪಂದ್ಯ ಮುಕ್ತಾಯವಾದ ಬಳಿಕ ಕೇವಲ 1 ಪಂದ್ಯ ಪ್ರಶಸ್ತಿ ನಿರ್ಣಯದ ಸುತ್ತು. ಮೊದಲ ತಂಡವಾಗಿ ನಾಮಿನೇಷನ್ ಅನ್ನು ಕೊಟ್ಟಂತಹ ಶೆಟ್ಟಿ ಎಂಪೈರ್ ಎದುರಾಳಿಗಳಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಬಹಳ ಶೋತಮರ್ದ ಹೊಡೆತ, ಇಲ್ಲಿ ಬೌಂಡ್ರಿ ದಾಖಲಾತಿಯಲ್ಲಿ ಕಂಡ್ರು ಕೂಡ 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ಪವರ್ ಸರ್ಜ್ ಹಂತದಲ್ಲಿ 6 ಓಟಗಳ ಸೇರ್ಪಡೆ ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಸುರಕ್ಷಿತ ಕ್ಷೇತ್ರರಕ್ಷಣೆ, 1 ಓಟಗಳ ಸೇರ್ಪಡೆ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 31. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಂತ ಆಟಗಾರ ಜಯಂತ ಬಳ್ಕೂರು ಆಕರ್ಷಕವಾಗಿರ್ತಕ್ಕಂಥ ಒಂದು ಕೋಟೆ ಕ್ಷೇತ್ರ ಸ್ಪೋರ್ಟ್ಸ್ ನೀಡ್ತಾ ಇರ್ತಕ್ಕಂಥ ಒಂದು ಟ್ರ್ಯಾಕ್ ಪ್ಯಾಂಟ್ ಜೊತೆಗೆ ಆಕರ್ಷಕ ಡಿಸ್ಪ್ಲೇ ಮೆನ್ಸ್ ನೀಡ್ತಾ ಇರ್ತಕ್ಕಂಥ 1,000 ರೂಪಾಯಿಗಳ ಗಿಫ್ಟ್ ವೋಚರ್ ಇರುತ್ತೆ. ಜೊತೆಗೆ ತಮ್ಮ ಸ್ವತಃ ಭಾವಚಿತ್ರವನ್ನು ಹೊಂದಿರತಕ್ಕಂಥ ಒಂದು ಫೋಟೋ ಫ್ರೇಮ್ ಇರುತ್ತೆ. ಇದೆಲ್ಲವೂ ಕೂಡ ಈ ಒಂದು ಪಂದ್ಯಾಕೂಟದ ಪಂದ್ಯಶ್ರೇಷ್ಠ ಆಟಗಾರರಿಗೆ ನೀಡಬಲ್ಲಂತ ಆಕರ್ಷಕ ಉಡುಗೊರೆಗಳು. ನೋಬಾಲ್ ಚೆಕಿಂಗ್ ಆಗಲಿ ತಡಂಬರ್ ಸೂಚನೆ ರವಾನಿಸಿದ್ದಾರೆ. ಫ್ರೀ ಪಡ್ಕೊಳ್ತಾ ಇರ್ತಕ್ಕಂಥ ಅಂಪೈರ್ ಪಂದ್ಯಾಕೂಟದ ಸರಣಿ ಶ್ರೇಷ್ಠ ಆಟಗಾರರಿಗೆ ಆಕರ್ಷಕವಾಗಿರ್ತಕ್ಕಂಥ ಒಂದು ವಿವೋ ಮೊಬೈಲ್ ಹ್ಯಾಂಡ್ಸೆಟ್ ಅನ್ನು ಕುಂದಾಪುರದ ಮೊಬೈಲ್ ಕಿಂಗ್ಸ್ ನ ಪ್ರವರ್ತಕರು ಶ್ರೀಯುತ ಸಲ್ಮಾನ್ ಅವರು ನೀಡ್ತಾ ಇದ್ರು. ಈಗಾಗಲೇ ಪಂದ್ಯ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಪ್ರೋತ್ಸಾಹಕರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸದೆ ಈ ಪರಿಸ್ಥಿತಿಯಲ್ಲಿ
16 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ. ಕಣದಲ್ಲಿ ಕೇವಲ 3 ತಂಡಗಳು ಮಾತ್ರ ಅಂತಿಮ ಹೋರಾಟದ ನಿರೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥ ತಂಡಗಳು. ಅದೇ ರೀತಿ ನಮ್ಮೆರಡು ಪ್ರಮುಖ ಬೌಲಿಂಗ್ ಎಂಡ್ಗಳು ಒಂದೆಡೆ ಎನ್ ಲೋಕೇಶ್ ಬಾಲಕರು ಸೃಷ್ಟಿ ಸಮೂಹ ಸಂಸ್ಥೆಗಳು ಒಂದೆಡೆ ಆದ್ರೆ ಮತ್ತೊಂದೆಡೆಯಲ್ಲಿ ಕಾರ್ತಿಕ್ ಪೂಜಾರಿ ಹೋಟೆಲ್ ಪುಣೆ ಗೇಟ್ ಪುಣೆ ಈ ಒಂದು ಜಾಹೀರಾತು ಫಲಕಕ್ಕೆ ಲಕ್ಕಿ ಬೌಂಡ್ರಿ ರೂಪದಲ್ಲಿ ನೆಟ್ಟ ನೇರ ಬೌಂಡ್ರಿ ದಾಖಲಿಸಿದಂತ ಆಟಗಾರನಿಗೆ ಒಂದು ಕೋಟೇಶ್ವರ ಸ್ಪೋರ್ಟ್ಸ್ ವತಿಯಿಂದ ಒಂದು ಆಕರ್ಷಕ ಟ್ರ್ಯಾಕ್ ಪ್ಯಾಂಟ್ ಇರುತ್ತೆ. ಆ ಒಂದು ನೋಬಾಲ್ ಅನ್ನುವಂತ ಸೂಚನೆ ಪರಿಸ್ಥಿತಿಯಲ್ಲಿ ದೀಕ್ಷಿತ್ ತೂಳೂರ್ ಅವರನ್ನು ಆಕರ್ಷಕ ಬೌಂಡ್ರಿಯನ್ನು ದಾಖಲಿಸಿಕೊಂಡು ಒಂದು ಆಕರ್ಷಕ ಟ್ರ್ಯಾಕ್ ಪ್ಯಾಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅವರು ಬರಬೇಕು, ಆ ಒಂದು ಆಕರ್ಷಕ ಬಹುಮಾನವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ದೀಕ್ಷಿತ್ ತೂಳೂರು ಶ್ರೀ ಬ್ರಾಹ್ಮಿ ಕಟ್ಟೆ ಫ್ರೆಂಡ್ಸ್ ಕಾಳವರದ ಆಟಗಾರ. ನೋಬಾಲ್ ಸೂಚನೆ ರವಾನೆಯಾಗಿದೆ. ಒಂದೋಟಗಳ ಸೇರ್ಪಡೆ ತಂಡ ಮತ್ತು 32 ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿರ್ತಕ್ಕಂಥ ಜಯಂತ ಒಂದು 500 ರೂಪಾಯಿಗಳ ಆಕರ್ಷಕ ಕೊಡುಗೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಕೊಡುಗೆ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕು ಇವೆಂಟ್ಸ್ ಜಂಟಿಯಾಗಿ ಒಂದು ಆಕರ್ಷಕವಾಗಿರ್ತಕ್ಕಂಥ ನಗದನ್ನು ಕೊಟ್ಟು ಗೌರವಿಸ್ತಾ ಇದೆ. ಓವರ್ ಮುಕ್ತಾಯ, 3ನೇ ಓವರ್ ಮುಕ್ತಾಯದ ಬಳಿಕ 33ಕ್ಕೆ 1 ಹೊದ್ದೆಯ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಇನ್ನು ಕೂಡ 30 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಈ ಪರಿಸ್ಥಿತಿಯಲ್ಲಿ 30 ಚೆಂಡು ಹೆಚ್ಚು ಕಡಿಮೆ 35-40 ಓಟಗಳು ಬಂದರೂ ಕೂಡ 70ಕ್ಕಿಂತ ಮತ್ಸರದಲ್ಲಿ ಓಟವನ್ನು ದಾಖಲಿಸುವಂತಹ ಹಂತವನ್ನು ಕಾಣಬಲ್ಲಂತಹ ಪಂದ್ಯ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಅದೇ ಯಾವ ರೀತಿಯ ಫಲಿತಾಂಶ ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಬಹಳಷ್ಟೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕ್ರೀಡಾಕೂಟ. ಕ್ಷಿಪ್ರಗತಿಯಲ್ಲಿ ಒಂದು ಕ್ರೀಡಾಕೂಟದ ದಿನಾಂಕವನ್ನು ನಿಗದಿಪಡಿಸಿಕೊಂಡು ಸುಮಾರು 7 ರಿಂದ 8 ದಿನಗಳ ಒಳಭಾಗದಲ್ಲಿ ಈ ಮಾದರಿಯ ಪಂದ್ಯಾಟವನ್ನು ಕೂಡ ಮಾಡಬಹುದೆನ್ನುವಂತ ಮೂಲ ಧ್ಯೇಯ ಉದ್ದೇಶಕ್ಕೆ ನಾವು ಖಂಡಿತಕ್ಕೂ ಕೂಡ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಅನ್ನು ಖಂಡಿತಕ್ಕೂ ಕೂಡ ಅಭಿನಂದಿಸಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಕ್ಷಿಪ್ರ ಕಾರ್ಯಾಚರಣೆ ಮುಖಾಂತರವಾಗಿ ಅತಿ ಬಲು ದೊಡ್ಡ ಮಟ್ಟದ ಪಂದ್ಯಾಟವನ್ನು ಆಯೋಜಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಈ 2 ಸಂಸ್ಥೆಗಳಿಗೆ ಖಂಡಿತಕ್ಕೂ ಕೂಡ ಕರ್ನಾಟಕದಲ್ಲಿ ಇವತ್ತಿನ ದಿನಗಳಲ್ಲಿ ಮುಂದಿನ ಹಂತದಲ್ಲಿ ಮಾಡಬಲ್ಲಂತ ಎಲ್ಲ ಕ್ರೀಡಾಕೂಟಗಳಿಗೆ ಮಾದರಿಯಾಗುತ್ತೆ. ಬಹಳಷ್ಟು ತಮ್ಮ ಹೊಡೆತ ಮತ್ತು ಒಂಟಿ ಅವಕಾಶವನ್ನು ಮಾಡಿಕೊಟ್ರು. ನಾಮಕಾವಸ್ಥೆಗೆ ಮಾಡಬಲ್ಲಂತ ಇವತ್ತಿನ ಕ್ರಿಕೆಟ್ ಪಂದ್ಯಾಟಗಳಿಗೆ ಈ ಕ್ರೀಡಾಕೂಟವನ್ನು ಹೋಲಿಸಿದ್ರೆ ಖಂಡಿತಕ್ಕೂ ಕೂಡ ಹ್ಯಾಟ್ಸಪ್ ಅನ್ನುವಂತ ಒಂದು ಘಂಟಾಘೋಷದ ವಾಕ್ಯವನ್ನು ಹೇಳಲೇಬೇಕಾಗುತ್ತೆ. ಆ ಮಟ್ಟಿಗೆ ಒಂದು ಬಹಳಷ್ಟು ಒಂದು ಅತ್ಯುತ್ತಮ ಕ್ರೀಡಾಕೂಟ. ಅಂತಿಮ ಹಂತದ ಗತಿ ಪರಿವರ್ತನೆ ಚೆಂಡು ಮತ್ತು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಒಂದು ಹೋರಾಟದ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ ಒಂದೆಡೆ ಕಿಶೋರ, ಮತ್ತೊಂದೆಡೆ ಸಚಿನ್ ಕೋಟೇಶ್ವರ. ಅಂತಿಮ 3 ಚೆಂಡುಗಳು ಇನ್ನು ಕೂಡ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮೊದಲ 2 ಕ್ವಾರ್ಟರ್ ಫೈನಲ್ ಪಂದ್ಯಗಳು ನಾವು ಕಂಡ ಹಾಗೆ ಒಂದೆಡೆ ಹೋರಾಟ ನಿರೀಕ್ಷೆಯನ್ನು ಕಂಡ್ರು ಕೂಡ ಏಕಮುಖ ಸಂಘರ್ಷವಾಗಿ ಮುಕ್ತಾಯವನ್ನು ಕಂಡ್ರೆ ದಿನ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಮಾತ್ರ ಒಂದು ಅತ್ಯುತ್ತಮ ಹೋರಾಟವನ್ನು ಸಂಘಟಿಸಿಕೊಂಡು ಪ್ರೇಕ್ಷಕರಿಗೂ ಕೂಡ ರಂಜನೆಯನ್ನು ಕೊಟ್ಟರೆ ಮೊದಲ ಸೆಮಿಫೈನಲ್ ವೀರೋಚಿತ ಮುಕ್ತಾಯವನ್ನು ಕಂಡಂತ ಪಂದ್ಯ. ಕತ್ತಿನ ಹೋರಾಟದ ಮೊದಲ ಸೆಮಿಫೈನಲ್ ಪಂದ್ಯ ಒಂದು ಅಂತಿಮ ಚೆಂಡಿನಲ್ಲಿ ಅಭಿಪಾಣ ದಾಖಲಿಸಿರ್ತಕ್ಕಂಥ ಒಂದು ಆಶಾದಾಯಕ ಬೌಂಡ್ರಿ, ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತ ಒಂದು ಬೌಂಡ್ರಿ. ಶೆಟ್ಟಿ ಅಂಪೈರ್ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ತಂಡ. ಇಲ್ಲಿ ಪ್ರಸ್ತುತ 2ನೇ ಸೆಮಿಫೈನಲ್ ಹೋರಾಟ ಮುಂದುವರಿಕೆ ಕಾಣ್ತಾ ಇದೆ. 2 ತಂಡಗಳು ಹೋರಾಟವನ್ನು ಮತ್ತೆ ಜಾರಿಯಲ್ಲಿರಿಸ್ತಾ ಇರ್ತಕ್ಕಂಥ ತಂಡಗಳು. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಪರಿಸ್ಥಿತಿಯಲ್ಲಿ. ಗತಿ ಪರಿವರ್ತನೆ ಚೆಂಡು ಬಹಳ ಸುತ್ತ ಬರುತ್ತೆ. ಒಂದು ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನ
ಗೂಟದ ಹಿಂಭಾಗದಲ್ಲಿ ಒಂದು ಅತ್ಯುತ್ತಮ ರೀತಿಯ ಪ್ರಯತ್ನ ನಡೀತಾ ಇದ್ರು ಕೂಡ ಇಲ್ಲಿ ಅದೃಷ್ಟದ ಆಟದಲ್ಲಿ ಕಿಶೋರನ ಅದೃಷ್ಟವನ್ನು ನೆಚ್ಚಿಕೊಳ್ಳುವಂತ ಪ್ರಯತ್ನ ಯಶಸ್ಸನ್ನು ಪಡ್ಕೊಂಡ್ರು. ಒಂದು ನಂಬಲು ಸಾಧ್ಯವಾಗಿರ್ತಕ್ಕಂಥ ಕ್ಯಾಚ್ ಪಡ್ಕೊಳ್ಳುವಂತ ಹಂತವನ್ನು ಕಂಡ್ರು ಕೂಡ ದಯಾ ಒಂದು ಅತ್ಯುತ್ತಮ ಪ್ರಯತ್ನ. ಯಾವುದೇ ಹೆಚ್ಚುವರಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ದೀವಿ. ಪರಿಸ್ಥಿತಿಯಲ್ಲಿ ಮೊದಲ 4 ಓವರ್ಗಳ ಮುಕ್ತಾಯದ ಬಳಿಕ 37 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಒಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ನಾಲ್ಕನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಅಶ್ವಿನ್ ಅನ್ನು ಐದನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಅಶ್ವಿನ್ ಆಚಾರನ್ನು ಬಳಸ್ತಾ ಇರ್ತಕ್ಕಂಥ ತಂಡ. ಸ್ವಲ್ಪ ಎರಡನೇ ಓವರ್ನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಪ್ರಾಮುಖ್ಯದ ಹಂತ ಅದ್ಯಾವ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾರಂತ ನೋಡಬೇಕಾಗಿದೆ. ಮೊದಲ ಚೆಂಡು ಕೇವಲ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 38ಕ್ಕೆ ತಲುಪ್ತಾ ಇದೆ. ಗಾತಿ ಪರಿವರ್ತನೆ ಚೆಂಡು ನೆಗೆತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಡನ್ಲಿ ಚೆಂಡು ಕೂಡ ನಿಪ್ಪಾಗ್ತಾ ಇದೆ, ಪಿಡಿತವನ್ನು ಕಾಣ್ತಾ ಇದೆ. ರೇಸಿಂಗ್ ಡೆಲಿವರಿ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೂರನೇ ಚೆಂಡು ಮತ್ತೆ 8 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿಧಾನ ಗತಿಯಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಅಪೂರ್ವ ಜಾಯ್ ಚಾಲೆಂಜ್. ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಕೋಟದ ನಡುವೆ ಸನಸಾಟ. ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಕ್ಷೇತ್ರಕ್ಷಣ ಎಡವಟ್ಟು, ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಮಟ್ಟಿನ ದುರ್ಬಲ ಮಟ್ಟದ ಕ್ಷೇತ್ರಕ್ಷಣ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಈ 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 43ಕ್ಕೆ ತಲುಪ್ತಾ ಇದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣ ನಿತೇಶ್ ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 44ಕ್ಕೆ ತಲುಪ್ತಾ ಇದೆ. 44. ಐದನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಒಂದು ಚೆಂಡಿನ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಈ ಪರಿಸ್ಥಿತಿಯಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ, ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಕ್ಷೇತ್ರಕ್ಷಣೆ ವೈಫಲ್ಯದ ಮುಖಾಂತರವಾಗಿ ಬೌಂಡ್ರಿ ಬಿಟ್ರೆ ಒಂದು ಅತ್ಯುತ್ತಮ ಓವರ್ ಕೂಡ ದಾಖಲಾತಿಯನ್ನು ಕಂಡುಕೊಂಡ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೇಲ್ವರ್ಗದ ಪರಿಸರ ಒಂದು ಅತ್ಯುತ್ತಮ ಕ್ರೀಡಾಕೂಟ ಅಂತಿಮ ಹಂತವನ್ನು ಕಾಣುವಂತಹ ಸರ್ವ ಸಿದ್ಧತೆಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟು ಮಂದಿ ಕ್ರೀಡಾಧಾನಿಗಳ ಪ್ರೋತ್ಸಾಹ ಸಹಕಾರದೊಂದಿಗೆ ಅತ್ಯುತ್ತಮ ಮಟ್ಟದ ವ್ಯವಸ್ಥೆ ಈ ಕ್ರೀಡಾಕೂಟದಾಗ್ತಾ ಇದೆ. ಪಂದ್ಯಾಕೂಟವನ್ನು ಮೊದಲ ಬಾರಿಗೆ ನೇರ ಪ್ರಸಾರದ ಮುಖಾಂತರವಾಗಿ ಬಿತ್ತರಿಸ್ತಾ ಇರ್ತಕ್ಕಂಥ ಪಂಚಜನ್ಯ ಲೈವ್ ನೆಟ್ ಅತ್ಯುತ್ತಮ ರೀತಿಯ ಒಂದು ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ. ಬದಲಾವಣೆಗಳ ಜಗತ್ತು, ನಾವು ಕಣ್ಣ ರೆಪ್ಪೆ ಮುಚ್ಚಿ ತೊರೆಯೋದ್ರೊಳಗೆ ಬಹಳಷ್ಟು ಬದಲಾವಣೆ ಕಾಣಬಲ್ಲಂತ ಇವತ್ತಿನ ಜಗತ್ತಿನಲ್ಲಿ ನಾವು ಕಂಡ ಹಾಗೆ ಟೆನ್ನಿಸ್ ಬಾಲ್, ಕ್ರಿಕೆಟ್ ಅಂಗಳ ಕೂಡ ಬಹಳಷ್ಟು ಜನಪ್ರಿಯತೆಯ ಜೊತೆಗೆ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದಾವೆ. ಸುಮಾರು 10ರಿಂದ 15 ವರ್ಷಗಳ ಹಿಂಭಾಗಕ್ಕೆ ಸಾಗಿದ ಟೆನ್ನಿಸ್ ಬಾಲ್ ಪಂದ್ಯಾಟಗಳೆಲ್ಲ 30,000, 40,000, 50,000 ಪಂದ್ಯಾಟಗಳೇ ಹೆಚ್ಚಾಗಿ ಸಾಗ್ತಾ ಇತ್ತು. ಆದ್ರೆ ಇವತ್ತು ಕಾಲ ಬದಲಾಗಿದೆ. 1 ಲಕ್ಷದ ಪಂದ್ಯಾಟಗಳು ವಿರಳವಾಗ್ತಾ ಇದ್ದಾವೆ. 2 ಲಕ್ಷ, 3 ಲಕ್ಷ ತನ್ಮಧ್ಯೆ ಹೋದ್ದರಿ ಆಘಾತ ಒಂದು ಮಹತ್ವದ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ಳುವ ಹಂತ ಯಶಸ್ಸನ್ನು ಪಡ್ಕೊಂಡ್ರು.
ಬಹಳಷ್ಟು ಮಹತ್ವದಲ್ಲಿ ಬ್ರೇಕ್ ಥ್ರೋನ ಪಡ್ಕೊಳ್ಳುವಂತಹ ಹತ್ತಲ ಯಶಸ್ಸನ್ನು ಕಂಡಂತ ನಿತೇಶ ಸುಂದರತೆ ಇನ್ಸ್ವಿಂಗಿಂಗ್ ಎಚ್ಚೆತ್ತ ಒಳ ತಿರುವಿನ ಚೆಂಡು ನೇರವಾಗಿ ಗೂಟವನ್ನು ಮುತ್ತಿಕ್ಕುವಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಈ ಮುಖಾಂತರವಾಗಿ ಎರಡನೇ ಹೊತ್ತರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ರಿಜ್ವಾನ್ ತಂಡದ ನಾಯಕ ಅಂಕಣಕ್ಕೆ ಬರ್ತಾ ಇದ್ದಾರೆ. ತಂಡ ಮೊತ್ತ 44-2. ಒಂದು ಲಕ್ಷದ ಪಂದ್ಯಾಟಗಳ ವಿರಳವಾಗಿ ಸಾಗ್ತಾ ಇರ್ತಕ್ಕಂಥ ಇವತ್ತಿನ ಟೆನ್ನಿಸ್ ಬಾಲ್ ರಣಾಂಗಣ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷದ ಪಂದ್ಯಾಟಗಳ ಜರುಗ್ತಾ ಇದ್ದಾವೆ. ಸತತವಾಗಿ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಜೊತೆಗೆ ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ನೇರ ಪ್ರಸಾರದ ಕಾರ್ಯವೈಖರಿ ಕೂಡ ಪಂದ್ಯ ಕೊಡಕ್ಕೆ ಮತ್ತೆ ಮೆರುಗನ್ನು ಕೊಡ್ತಾ ಇದ್ರೆ ಬಹಳಷ್ಟು ವಿಶಿಷ್ಟತೆಯನ್ನು ಮೈಗೂಡಿಸುವಂತಹ ಪ್ರಯತ್ನಗಳು ಕೂಡ ಕೆಲವೊಂದು ಪಂದ್ಯ ಕೂಟದಲ್ಲಿ ನಡೀತಾ ಇದೆ. ಈ ಪಂದ್ಯ ಕೂಟದಲ್ಲಿ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೆಲವೊಂದು ನಿಯಮ ನಿಬಂಧನೆಗಳನ್ನು ಕೂಡ ಒಳಪಡಿಸಿಕೊಂಡು ಅತ್ಯುತ್ತಮ ರೀತಿಯ ಪಂದ್ಯಾಟವನ್ನು ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಎರಡು ಸಂಸ್ಥೆಗಳು ಈ ಹಿಂದೆ 5 ಬಾರಿ ಈ ಪರಿಸರ ಅತ್ಯುತ್ತಮ ರೀತಿಯ ಪಂದ್ಯಾಟವನ್ನು ನಡೆಸಿರ್ತಕ್ಕಂಥ ಗೆಳೆಯರ ಬಳಗ ಬಿಜಾಡಿ ಬಾರಿ ಅಲೋಕ್ ಇವೆಂಟ್ಸ್ ನ ಜೊತೆಯಾಗಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. 6ನೇ ಪ್ರಯತ್ನ ಶಾಟ್ ಆಗಿತ್ತು. ಅಂತಿಮ ಹಂತ ಬಹಳ ಸುತ್ತಮುತ್ತ ಹೊರತವನ್ನು ದಾಖಲಿಸುವಂತಹ ಪ್ರಯತ್ನ. ಶರತ್ ಬೇಳೂರು ಒಂದು ಅತ್ಯುತ್ತಮ ರೀತಿಯ ಕ್ಷೇತ್ರಕ್ಷಣೆ ದಾಖಲಿಸಿದ್ರು ಕೂಡ ಯಾವುದೇ ಹಂತದ ಯಶಸ್ಸನ್ನು ಪಡ್ಕೊಡ್ತಾ ಇಲ್ಲ. ಒಂದೋಟಗಳ ಸೇರ್ಪಡೆ. ತಡ ಮೊತ್ತ 46ಕ್ಕೆ ತಲುಪ್ತಾ ಇದೆ. ಒಂದೋಟಗಳ ಸೇರ್ಪಡೆ. ತಡ ಮೊತ್ತ 47ಕ್ಕೆ ತಲುಪ್ತಾ ಇದೆ. ಚಾಲ್ತಿ 6ನೇ ಓವರ್ನಲ್ಲಿ ಅಂತಿಮ ಹಂತದ 2 ಚೆಂಡುಗಳು ಈ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. 3 ದಿನಗಳ ಕಾಲದ ಹೋರಾಟದ ಕ್ರೀಡಾಕೂಟ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ 6ನೇ ಓವರ್ನ ಚಾಲ್ತಿಯಲ್ಲಿ. ಸ್ವಲ್ಪ ಮಟ್ಟಿಗೆ 5 ಮತ್ತು 6ನೇ ಓವರ್ನಲ್ಲಿ ರನ್ ಧಾರಣೆಗೆ ಬ್ರೇಕ್ ಕೊಡುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಅಪೂರ್ವ ಜಾಯ್ ಚಾಲೆಂಜ್ ಕುಂದಾಪುರ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ಒಂದು ರನ್ಔಟ್ ಅವಕಾಶ ಇತ್ತು. ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ 3 ಓವರ್ಗಳಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ಒಂದು ಹಂತ. ಆ ಬಳಿಕ 3ನೇ ಓವರ್ನಲ್ಲಿ ನಿತೇಶ್ ಕೇವಲ 4 ಓಟಗಳಿಗೆ 4ನೇ ಓವರ್ನಲ್ಲಿ ನಿತೇಶ್ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 5ನೇ ಓವರ್ನಲ್ಲಿ ಒಂದು ಮಿಸ್ ಫೀಲ್ಡಿಂಗ್ ಬೌಂಡ್ರಿ ಬಿಟ್ಟರೆ ಒಂದು ಅತ್ಯುತ್ತಮವಾದ ದಾಖಲಾತಿಯನ್ನು ಕಂಡಿತ್ತು. 6ನೇ ಓವರ್ ಮತ್ತೆ ನಿತೇಶ್ ಒಂದು ಅತ್ಯುತ್ತಮ ರೀತಿಯ ಓವರ್ ದಾಖಲಿಸಿಕೊಟ್ಟು ಕೇವಲ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಕಡಿವಾಣ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮೂರಿನ ಹಲವು ಕುಟುಂಬಗಳು ಮಹಿಳೆಯರು ಆಗಮಿಸಿದ್ದಾರೆ. ಅವರಿಗೆ ವಿಶೇಷವಾದಂತಹ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಎಂಟ್ರೆನ್ಸ್ ಮುಖಾಂತರ ನೇರವಾಗಿ ವೇದಿಕೆಯ ಹತ್ತಿರ ತಾವು ಆಗಮಿಸಬೇಕು. ಮಹಿಳೆಯರು ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರೋರು ಎಲ್ಲ ಫ್ಯಾಮಿಲಿಯವರಿಗೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ದಯವಿಟ್ಟು ಅದರಲ್ಲಿ ಕೂತು ಈ ಪಂದ್ಯಾಟವನ್ನು ತಾವೆಲ್ಲ ವೀಕ್ಷಿಸಬೇಕು ಅಂತ ಹೇಳಿ ಗೆಳೆಯರ ಬಳಗ ಹಾಗೂ ಅಲೋಕ್ ಇವೆಂಟ್ಸ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಆಗಮಿಸಿರುವಂಥ ಎಲ್ರಿಗೂ ಪ್ರೀತಿಯ ಸ್ವಾಗತ. ಏಳನೇ ಓವರ್ನ ಚಾಲ್ತಿಗಾಗಿ ಹೊಸ ಬೌಲರ್ ರೂಪದಲ್ಲಿ ಶರತ್ ಬೇಳೂರು ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣೆ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 49ಕ್ಕೆ ತಲುಪ್ತಾ ಇದೆ. 49.
ಶಾರ್ಟ್ ಆಗಿತ್ತು, ಬಹಳ ಸುತ್ತ ಬರುತ್ತೆ ಶತ್ರಕ್ಷಣೆ. ಈ ಹಂತದಲ್ಲಿ ಮತ್ತೆ ತರ್ಡ್ ಸೂಚನೆ ರವಾನಿಸಿದ್ದಾರೆ. ಬಹುತೇಕ ಬ್ಯಾಟ್ಸ್ಮನ್ಗೂ ಕೂಡ ಖಾತ್ರಿ ಆಗ್ತಾ ಇದೆ ಸ್ವಸ್ಥಾನವನ್ನು ತಲುಪುವ ಹಂತದಲ್ಲಿ, ಎಡವಟ್ಟನ್ನು ಕಂಡುಕೊಳ್ಳುವಂತಹ ಹಂತದಲ್ಲಿ ನಿರ್ಗಮನದ ಹಾದಿ ಕೂಡ ಈ ಪರಿಸ್ಥಿತಿಯಲ್ಲಿ ವಿಕೆಟ್ ಆಘಾತವನ್ನು ಕಂಡುಕೊಳ್ಳುವಂತಹ ಹಂತವನ್ನು ಕಾಣ್ತಾ ಇದೆ. ಒಂದು ವೇಳೆ ಈ ಅಂಶ ಒಂದೆಡೆ ಅಪೂರ್ವ ಜಾಯ್ ಚಾಲೆಂಜ್ ಆಟಗಾರರಿಗೆ ಆಶಾದಾಯಕ ಆದ್ರೆ, ಈ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನದ ಆಟಗಾರರಿಗೆ ನಿರಾಶಾದಾಯಕ ಅಂಶ ಆಗತ್ತೆ. ಇಲ್ಲಿ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮತ್ತೊಂದು ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ, ನಾಲ್ಕನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಹೊಸ ಆಟಗಾರರ ಸಂಕೇತ ಅಂಕಣಕ್ಕೆ ಬರ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ. ಮತ್ತೆ ಶರತ್ ಬೇಳೂರು ಬಹಳ ಸುತ್ತಮುತ್ತ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಂಡ್ರು. 1 ಓಟಗಳ ಸೇರ್ಪಡೆ ತನ್ನ ಮೊತ್ತ ಕೂಡ 50ಕ್ಕೆ ತಲುಪ್ತಾ ಇದೆ. 50 ಅರ್ಧ ಶತಕವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯ ಪ್ರಾಮುಖ್ಯವಾಗಿರ್ತಕ್ಕಂಥ ಸೆಮಿಫೈನಲ್ ಹೋರಾಟ. ಇವಾಗ 50 ಓಟಗಳು ಮೇಲ್ನೋಡದ ಪರಿಸ್ಥಿತಿಯಲ್ಲಿ ಮತ್ತೊಂದು ಸೆಮಿಫೈನಲ್ ಹೋರಾಟ. ಕ್ಷಣಗಣನೆ ಆರಂಭವನ್ನು ಪಡ್ಕೊಳ್ಳುವಂತಹ ಹಂತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅಂತಿಮ ಹಂತದ ಅವಕಾಶವನ್ನು ಮಾಡಿಕೊಟ್ರು. ನೇರ ಗುರಿ ದಾಖಲಾತನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಮತ್ತೊಂದು ಅಮೂಲ್ಯ ರನ್ಔಟ್ ರೂಪದ ಯಶಸ್ಸನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಒಂದು ಹಂತದ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 33 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಪ್ರಸ್ತುತ 50ಕ್ಕೆ 7ನೇ ಓವರ್ನ ಚಾಲ್ತಿಯಲ್ಲಿ 50ಕ್ಕೆ 4. ಅಂತಿಮ ಹಂತದಲ್ಲಿ ಬೌಂಡ್ರಿ ಬರ್ತಾ ಇದೆ. ಆರಂಭಿಕ ಆಟಗಾರನಾಗಿ ಅಂಗಣದ ಒಳಪ್ರವೇಶವನ್ನು ಕಂಡಂತಹ ಕಿಶೋರ ಒಂದೆಡೆ ಏಕಾಂಗಿಯಾಗಿ ತಂಡವನ್ನು ಅಪಾಯದಿಂದ ಮೇಲೆತ್ತುವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. 29 ಅಜಯ್ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ ಈ ಪರಿಸ್ಥಿತಿಯಲ್ಲಿ. ಮತ್ತೆ ರನ್ಔಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಒಂದು ಅತ್ಯುತ್ತಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣುತ್ತೆ ಈ ಪರಿಸ್ಥಿತಿಯಲ್ಲಿ. ತನ್ನ ಮೊತ್ತ ಅದ್ಯಾವ ಹಂತವನ್ನು ಕಾಣುತ್ತದೆ ಅಂತ ನೋಡಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಒಂದು ವೇಳೆ ಡೇಂಜರ್ ಸಿಗ್ನಲ್ ಆದ್ರೆ ಮತ್ತೆ ಒತ್ತಡಕ್ಕೆ ಸಿಲುಕುವಂತಹ ಸಾಧ್ಯತೆಗಳು. ಒಂದೆಡೆ ಅಂಗಣಕ್ಕೆ ಹೊಂದಿಕೊಂಡು ನೆಲಕಚ್ಚಿಕೊಂಡು ಆಟವನ್ನು ಆಡ್ತಾ ಇರ್ತಕ್ಕಂಥ ಕಿಶೋರ ಈ ಪರಿಸ್ಥಿತಿಯಲ್ಲಿ ಅಪಾಯಕ್ಕೆ ಸಿಲುಕುವಂತಹ ಸಾಧ್ಯತೆ ಇದೆ. ಈ ಪಂದ್ಯಾಕೂಟದಲ್ಲಿ ಸರಣಿ ಶ್ರೇಷ್ಠವನ್ನ ಪಡೆಯಲಿಕ್ಕಿರುವಂತಹ ಆಟಗಾರನಿಗೆ ಸುಂದರವಾದಂತಹ ಮೊಬೈಲ್ ಅನ್ನ ನಮ್ಮ ಈ ಪಂದ್ಯಾಕೂಟಕ್ಕೋಸ್ಕರ ಕೊಟ್ಟಿರುವ ಮೊಬೈಲ್ ಕಿಂಗ್ ಇದರ ಮಾಲಕರಾಗಿರುವ ಸಲ್ಮಾನ್ ಅವರಿಗೆ ಗೆಳೆಯರ ಬಳಗ ವಿಜಾಡಿ ಅಲೋಕ್ ಇವೆಂಟ್ಸ್ ಅವರ ಅವಿಘ್ನ ಸೃಷ್ಟಿ ಟ್ರೋಫಿ 2026ರ
ಸವಿನೆನಪಿನ ಸ್ಮರಣಿಕೆ ಮತ್ತು ಪ್ರೀತಿಯ ಗೌರವದ ಸಮ್ಮಾನ ವೇದಿಕೆಯಲ್ಲಿ ನೆರವೇರ್ತಾ ಇದೆ. ಧನ್ಯವಾದಗಳು ನಮ್ಮ ಜೊತೆಗೆ ನಿಂತಿದ್ದಕ್ಕಾಗಿ, ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆನ್ನೆಲುಬಾಗಿದ್ದಕ್ಕಾಗಿ. ಮುಂದಿನ ವರ್ಷ ಮತ್ತು ಅದ್ಧೂರಿಯ ಪಂದ್ಯಾಕೂಟ ನೆರವೇರುವರೆ ತಮ್ಮ ಸಹಕಾರವನ್ನ ಪ್ರೀತಿಯಿಂದ ಪ್ರಾರ್ಥಿಸಿಕೊಳ್ತಾ, ಈಗಾಗಲೇ ಅವರು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಬಹಳ ಅದ್ಧೂರಿಯಾಗಿ ದೇವರು ನಡೆಸಿದ್ರೆ ಮುಂದಿನ ವರ್ಷದ ಸರಣಿ ಶ್ರೇಷ್ಠಕ್ಕೆ ಬೈಕ್ ಇಡೋ ಆಲೋಚನೆಯ ಜೊತೆಗೆ ನಮ್ಮ ಕೈ ಜೋಡಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಲ್ಮಾನ್, ಥ್ಯಾಂಕ್ ಯು ಸೋ ಮಚ್ ಮೊಬೈಲ್ ಕಿಂಗ್, ಥ್ಯಾಂಕ್ ಯು, ಧನ್ಯವಾದಗಳು. ಅಲ್ಲಿ ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಹಂತಲೇ ಒಂದು ಓಟಗಳ ಹೆಚ್ಚುವರಿ ಕಾಡ್ತಾ ಇರ್ತಕ್ಕಂಥ ತಡ ಮೊತ್ತ 55ಕ್ಕೆ ತಲುಪ್ತಾ ಇದೆ. ಮೊದಲ 7 ಓವರ್ಗಳ ಮುಕ್ತಾಯಕ್ಕೆ 55 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 6 ಚೆಂಡುಗಳ ಆಟ ಮಾತ್ರ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಾರಂತ ಈ ಪರಿಸ್ಥಿತಿಯಲ್ಲಿ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಹೊಸ ಬೌಲರ್ ರೂಪದಲ್ಲಿ ಸಾಗರಾಚಾರ್ಯ, ಮತ್ತೋರ್ವ ಯುವ ಆಲ್ರೌಂಡರ್ ಆಟಗಾರ. ಫುಲ್ ಶಾಟ್ ಪ್ರಯತ್ನ, ತನ್ನ ಮೂಲಕ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮಹತ್ವದ ಬ್ರೇಕ್ ಥ್ರೋ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಇವನ ಅಂತಿಮ ಹಂತದ ಸ್ಲೋಗವಾರ್. ಮೊದಲ ಚೆಂಡಿನಲ್ಲಿ ನೆಲ ಕಚ್ಚಿಕೊಂಡು ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ, ಅಂಗಣಕ್ಕೆ ಹೊಂದಿಕೊಂಡು ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಆಟಗಾರ. ಇವಾಗ ಕಿಶೋರ್ ನಾಟ್ ಮುಕ್ತಾಯ ಅವರು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಯತೀಶ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಬಹಳ ಶುದ್ಧ ಮರದ ಹೊಡೆತ, ಅಡ್ಡ ಹೊಡೆತವನ್ನು ದಾಖಲಿಸಿದರೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಡ ಮೊತ್ತ 59. ಅಂತಿಮ ಹಂತದ 4 ಚೆಂಡುಗಳ ಆಟ ಮಾತ್ರ ಆರಂಭಿಕ ಹಂತದ ಬಾಕಿ ಉಳಿತಾ ಇದೆ. ಮತ್ತೊಂದು ಹೋರಾಟ ನಿರೀಕ್ಷೆ ಪಂದ್ಯ ಅದೇ ಕಡೆಗೆ ಸಾಗುವಂತ ಎಲ್ಲ ಲಕ್ಷಣಗಳು. ಮತ್ತೆ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. ಲಕ್ಕಿ ಬೌಂಡ್ರಿ. ಬಹಳಷ್ಟು ಸುಂದರತೆ ಹೊಡೆತ, ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. ಪರಿಸ್ಥಿತಿಯಲ್ಲಿ ಈ ಒಂದು ಕ್ರೀಡಾಂಗಣದ ಒಳಭಾಗದಲ್ಲಿ 2ನೇ ಲಕ್ಕಿ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಯತೀಶ ಕೊಡಗು. ಕೊನೆಯ ಸ್ಲಾಗ್ ಓವರ್ ನಲ್ಲಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನಗಳು. ಬಹಳ ಶುತಮರಿತ ಒಂದು ಕ್ಯಾಚ್ ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 63, 63. ಅಂತಿಮ ಹಂತದ 2 ಚೆಂಡುಗಳಾಟ ಮಾತ್ರ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಹಂತದ 2 ಚೆಂಡುಗಳ ಆಟ ಮಾತ್ರ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಈ ಪರಿಸ್ಥಿತಿಯಲ್ಲಿ ಹೊಸ ಆಟಗಾರ ಭರತ್ ಗಿಳಿಯಾರು. 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮೊತ್ತ 64, 64. ಅಂತಿಮ 1 ಚೆಂಡು ಮಾತ್ರ ಈ ಪರಿಸ್ಥಿತಿಯಲ್ಲಿ
ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣೆ, ಒಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ 65 ಓಟಗಳು, 66ರ ಒಂದು ಟಾರ್ಗೆಟ್ ಅನ್ನು ಇಲ್ಲಿ ಅಪೂರ್ವ ಜಾಯ್ ಆಟಗಾರರು ಚೇಸ್ ಮಾಡಿಕೊಂಡು ಮುಂದಿನ ಹಂತಕ್ಕೆ ಲಗ್ಗೆಯನ್ನಿಟ್ಟರೆ ಅದು ಈ ಪಂದ್ಯಾಕೂಟದ 2ನೇ ಫೈನಲ್ ಎಂಟ್ರಿಯನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಒಂದು ವೇಳೆ ಲೆಕ್ಕಾಚಾರ ತಪ್ಪಿದ್ರೆ ಉಚ್ಚಿಲ ಮಹಾಲಕ್ಷ್ಮಿ ಪಂಚಜನ್ಯದ ತಂಡ ಮುಂದಿನ ಹಂತಲೇ ಮತ್ತೊಮ್ಮೆ ಈ ಋತುವಿನಲ್ಲಿ ಶೆಟ್ಟಿ ಎಂಪೈರ್ ಅನ್ನು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಕಳೆದ ಒಂದು ತಿಂಗಳ ಹಿಂಭಾಗದಲ್ಲಿ JM ಪಂಚಜನ್ಯ ಟ್ರೋಫಿಯಲ್ಲಿ ಕೂಡ 2 ತಂಡಗಳು ಎದುರಾಗಿತ್ತು. ಅಲ್ಲಿ ಶೆಟ್ಟಿ ಎಂಪೈರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ರೆಡಿ? ಹಲೋ ಗೆಳೆಯರ ಬಳಗ ಬಿಜಾಡಿ ಜೊತೆಗೆ ಅಲೋಕ್ ಇವೆಂಟ್ ಪ್ರೆಸೆಂಟ್ ಮಾಡ್ತಾ ಇದೆ. ಇದೊಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ನೋಡ್ಲಿಕ್ಕೆ ಇವಾಗ ತುಂಬಾ ಜನ ಬಂದಿದ್ದಾರೆ. ಸ್ವಲ್ಪ ಅವಾಗ್ಲೇ ಕೇಳಿದಾಗೆ ಜೋಶ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ ಅನಿಸ್ತಾ ಇದೆ. ಇವಾಗ ಸ್ವಲ್ಪ ಜೋಶಲ್ಲಿ ಹೊಡೆದ್ರೆ ನಾನು ಕೇಳುವಂತ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ನಿಮ್ಗೊಂದು ಬಹಳ ಚೆನ್ನಾಗಿರುವಂತಹ ಒಂದು ಗಿಫ್ಟ್ ಕೂಡ ಸಿಗುತ್ತೆ ನಮ್ಮ ಅಲೋಕ್ ಇವೆಂಟ್ಸ್ ವತಿಯಿಂದ. ಓಕೆ, ರೆಡಿಯಾ? ಸ್ವಲ್ಪ ಲೌಡ್ ಆಗಿ. ಓಕೆ ಗೈಸ್, ಆರ್ ಯು ರೆಡಿ? ಇನ್ನು ಸ್ವಲ್ಪ. 1 2 3 ಗೈಸ್, ಆರ್ ಯು ರೆಡಿ? ಈಚೆಯವರು ಮಾತ್ರ ಸ್ವಲ್ಪ ಊಟ ಮಾಡಿ ಬಂದ್ರು ಅನಿಸ್ತಾ ಇದೆ ನನಗೆ. ಓಕೆ, ಆಚೆ ಕಡೆ ಅವ್ರು ಸ್ವಲ್ಪ. ಓಕೆ, ರೆಡಿ? ಓಕೆ, ರೆಡಿ? ಓಕೆ, ನೀವು ಬಿಡಿ, ನೀವು ಯಾವತ್ತೂ ಕೂಡ ಎವರ್ ರೆಡಿ ಇಡ್ತೀರಾ. ಸೊ ಅವಿಘ್ನ ಸೃಷ್ಟಿ ಟ್ರೋಫಿ 2026ರಲ್ಲಿ ನಾವಿದ್ದೇವೆ. ಪ್ರತಿ ವರ್ಷ ಕೂಡ ಈ ಒಂದು ಕ್ರಿಕೆಟ್ ಆಗುವಾಗ ಅದರದೇ ಆಗಿರುವಂತಹ ಒಂದು ಹುಮ್ಮಸ್ಸಲ್ಲಿರುತ್ತೆ. ಈ ವರ್ಷ ಮತ್ತಷ್ಟು ಹುಮ್ಮಸ್ಸು ಜೊತೆಗೆ 3ನೇ ದಿನದ ಕಾರ್ಯಕ್ರಮ ಇವತ್ತು ಕಡೆಯದು. ಯಾರ ಕೈಗೆ ಈ ಒಂದು ಅವಿಘ್ನ ಸೃಷ್ಟಿ ಟ್ರೋಫಿ ಅನ್ನುವಂಥದ್ದು ನೋಡುವಂಥ ಟೈಮ್. ಓಕೆ, ಕ್ರಿಕೆಟ್ ಆಟ ಎಲ್ಲರೂ ಕೂಡ ನೋಡ್ಲಿಕ್ಕೆ ಬಂದಿದ್ದೀರಾ ಅಲ್ವಾ? ಹೌದಾ ಅಲ್ವಾ? ಸ್ವಲ್ಪ ಹೌದಾ ಅಲ್ವಾ? ಓಕೆ, 4 ಗ್ಯಾಲರಿ ಇದೆ. 4 ಗ್ಯಾಲರಿಗೆ ಒಂದೊಂದು ಕ್ವಶನ್. ಯಾವ ಗ್ಯಾಲರಿ ಅವರು ಆನ್ಸರ್ ಕರೆಕ್ಟ್ ಆಗಿ ಕೊಡ್ತಾರಂತ ನೋಡುವ. ಓಕೆ, ರೆಡಿ? ಓಕೆ, ನೀವು A B C D. ಓಕೆ, ಮೊದಲಿಗೆ A ಟೀಮ್ ಇಂದ ಬರೋಣ. ಸೊ ನಿಮ್ಮ ಜೋಶು ಸ್ವಲ್ಪ ಹೈ ಇದ್ರೆ ನನಗೂ ಖುಷಿ ಆಗುತ್ತೆ. ಓಕೆ ಬಾಯ್ಸ್, ಆರ್ ಯು ರೆಡಿ? ಸ್ವಲ್ಪ. ಓಕೆ, 1 2 3 ಗೈಸ್, ಆರ್ ಯು ರೆಡಿ? ಓಕೆ, ನಿಮ್ಮ ಕ್ವಶನ್ಸ್ ಏನಂತ ಹೇಳಿದ್ರೆ, ಕ್ರಿಕೆಟ್ ಪಂದ್ಯಾಟದಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇಡ್ತಾರೆ? ಹೇಳ್ತಾ ಇಲ್ಲ. 15? ಕರೆಕ್ಟ್ ಆಗಿ ಯಾರೊಬ್ರು ಹೇಳ್ತೀರಾ ನಿಮ್ಗೆ ಗಿಫ್ಟ್ ಇದೆ. ಎಸ್, ಎಷ್ಟು? 25. ಇವನು ಗಣಿತದಲ್ಲಿ ಫೇಲು, ಕ್ರಿಕೆಟ್ ಅಲ್ಲೂ ಫೇಲು. ಓಕೆ, ಕರೆಕ್ಟ್ ಆಗಿ ಒಬ್ರು ಹೇಳಿ. 12? ಅವನು ಪಕ್ಕದ ಮನೆಯವರನ್ನು ಕರ್ಕೊಂಡು ಬಂದ. ಓಕೆ ಓಕೆ 11 ಅಂತ ಹೇಳುವವರು ಒಬ್ರು ಯಾರು? ನೀನು ಆಚೆ ಕಡೆಯೂ ಇದೆಯಾ ಈಚೆ ಕಡೆಯೂ ಇದೆಯಾ? 25 11 ಬೇಗ. 1 + 1 1 + 1 2. ಓಕೆ, ಟೋಟಲ್ 11 ಅಂತ ಹೇಳೋರು ಯಾರು? ಓಕೆ, ನನಗೆ ಬೇಗ ಇಲ್ಲಿ ಇಳ್ಕೊಂಡು ಬಂದು 11 ಅಂತ ಹೇಳ್ಬೇಕು. ಅವರಿಗೆ ನಾನು ಗಿಫ್ಟ್ ಕೊಡ್ತೇನೆ. ಬೇಗ 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 ಬೇಗ. ಎಸ್, ಓಕೆ, ಶ್ರೇಯಸ್ ಅವರಿಗೊಮ್ಮೆ ಜೋರಾಗಿರುವಂತ ಕ್ಲಾಪ್ಸ್ ಬರಬೇಕು.
ಎಸ್ ನಿಮ್ಮ ಹೆಸರೇನು? ಮೊಹಮ್ಮದ್ ಅಲ್ಹಾ. ಅದೇ ನನ್ಗೆ ಅರ್ಥ ಆಗಿಲ್ಲ, ಅವನ ಹೆಸರು ಅದುವೇ. ಓಕೆ, T20ಯಲ್ಲಿ ಎಷ್ಟು ಓವರ್? ಪಕ್ಕನಾ? ಲಾಕ್ ಮಾಡೋದ ಆನ್ಸರು? ಪಕ್ಕ ಪಕ್ಕ. ಎಸ್, T20ಯಲ್ಲಿ ಟೋಟಲ್ 20 ಓವರ್ಸ್. ನಮ್ಮ ಕ್ಯೂಟಿ ಕೊಡ್ಲಿ ಒಮ್ಮೆ ಜೋರಾಗಿರುವಂತ ಎವರ್ ಗ್ರೀನ್ ರೆಡಿ ಆಗಿದೆ. ಓಕೆ, ತುಂಬಾ ಬ್ರಿಲಿಯಂಟ್ ಇದ್ದೀರಾ ನೀವೆಲ್ಲ ಅಂತ. ನಿಮ್ಮ ಹತ್ರ ಜೋಶೇ ಇಲ್ಲ ಅಲ್ಲ. ಧನ್ಯವಾದಗಳು ಪ್ರಶಾಂತ್ ಅಮ್ಮಲ್ಪಾಡಿ. ಆ ನಿಟ್ಟಲ್ಲಿ ಅವಿಕ್ನ ಶ್ರೇಷ್ಠ ಟ್ರೋಫಿಯ 2ನೇ ಸೆಮಿಫೈನಲ್ ಪಂದ್ಯ ಇಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಶುಕ್ರವಾರ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಬಹಳಷ್ಟೊಂದು ವ್ಯವಸ್ಥಿತವಾಗಿ ಮುಂದುವರಿಕೆಯನ್ನು ಕಂಡಿತ್ತು. 16 ತಂಡಗಳು ಭಾಗವಹಿಸಿರ್ತಕ್ಕಂಥ ಈ ಪಂದ್ಯಾಕೂಟ ಇವಾಗ ಅಂತಿಮ ಹಂತ 2ನೇ ಸೆಮಿಫೈನಲ್ ಪಂದ್ಯ ಇಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಒಂದೆಡೆ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟದ ತಂಡ, ಮತ್ತೊಂದೆಡೆ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರಿನ ತಂಡ ಸೆಣಸಾಟವನ್ನು ಮಾಡ್ತಾ ಇದೆ. ಮೊದಲ ಹಂತದಲ್ಲಿ 66ರ ಒಂದು ಟಾರ್ಗೆಟ್ ಅನ್ನು ನೀಡಿರುವಂತಹ ತಂಡ ಈ ಪಂದ್ಯಾಕೂಟ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನ ಕಂಡಿರ್ತಕ್ಕಂಥ ಶೆಟ್ಟಿ ಎಂಪೈರ್ 90ವಿನ ತಂಡ ಮೊದಲ ಹಂತದಲ್ಲಿ ಇವಾಗ
ಇಂಪ್ಯಾಕ್ಟ್ ಆಟಗಾರನ ಬಳಸಿಕೊಳ್ತಾ ಇರುವಂತ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ. ಆರಂಭಿಕ ಆಟಗಾರರಾಗಿ ಒಂದೆಡೆ ಸಾಗರ್ ಆಚಾರ್, ಇನ್ನೊಂದೆಡೆ ನವೀನ ಸಂಕೇತ್ ವಿಕೆಟ್ ಕೀಪರ್. ಮೊದಲ ಓವರ್ಗಾಗಿ ರಾಹುಲ್ ಉದ್ಯಾವರ. 66ರ ಚೇಸಿಂಗ್ ಪ್ರಕ್ರಿಯೆ ಆರಂಭ. ಸೇಫ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು ತನ್ ಮೂಲಕ ಇನ್ನಿಂಗ್ಸಿನ ಮೊದಲ ಚೆಂಡಲ್ಲಿ ನವೀನ ಮೊದಲ 4 ಓಟವನ್ನು ಇಲ್ಲಿ ದಾಖಲಿಸಿದ್ದಾರೆ. ಮೊದಲ ಹಂತದಿಂದಲೇ ಬಿರುಸಿನ ಆಟವನ್ನು ಆಡುವಂತ ಒಂದು ಆತ್ಮವಿಶ್ವಾಸಕ್ಕೆ ಹೋಗ್ತಾ ಇರುವಂತ ಆಟಗಾರ ಇಲ್ಲಿ ಬೌಂಡರಿಯನ್ನ ದಾಖಲಿಸಿದ್ರು. ಬಹಳಷ್ಟೊಂದು ಆಕರ್ಷಕದಾಯಕವಾಗಿ ನಡೀತಾ ಇರುವಂತ ಈ ಪಂದ್ಯಾಕೂಟ ಬಹಳಷ್ಟೊಂದು ವಿಭಿನ್ನತೆಯನ್ನ ಹೊಂದಿಕೊಂಡು ವಿನೂತನದಾಯಕವಾಗಿ ನಡೆಸ್ತಾ ಇದ್ದಾರೆ ಗೆಳೆಯರ ಬಳಗ ಬೇಜಾಡಿ ಮತ್ತು ಅಲೋಕ್ ಇವೆಂಟ್ಸ್. ಈ ಬೇಜಾಡಿ ಪರಿಸರ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಮತ್ತೆ ದಾಖಲಿಸಿದ್ರು. ಸಚಿನ್ ಕೋಡೇಶ್ವರ ಕವರ್ ಪಾಯಿಂಟ್ ಅಲ್ಲಿ ಶತರಕ್ಷಣೆ ಮಾಡಿದ್ದಾರೆ. ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇರುವಂತ ಈ ಹಂತ ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರಿನ ತಂಡ ಬಹಳ ಉತ್ತಮ ರೀತಿಯ ಒಂದು ಆಟಗಾರನ ಹೊಂದಿರುವಂತಹ ಈ ಎರಡೂ ತಂಡಗಳು ಬೇಗ ಹೋರಾಟವನ್ನು ದಾಖಲಿಸುವಂತ ಎಲ್ಲ ಸಾಧ್ಯತೆಗಳನ್ನ ಕಾಣ್ತಾ ಇದೆ. ಸಾಗರ್ ಆಚಾರ್ಯ ಎಸೆದಿರುವಂತಹ ಚೆಂಡು ತನ್ಮೂಲಕವಾಗಿ ಮತ್ತೆ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಓಟುಗಳು ಬರ್ತಾ ಇವೆ. ಒಂದು ಓಟುಗಳ ಪೂರೈಕೆ ತಂಡದ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇರುವಂತ ಈ ಹಂತ ಮತ್ತೆ 4ನೇ ಬಾರಿ ರಾಹುಲ್ ಉದ್ಯಾವರ ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ವೇರಿಯೇಷನ್ ಇವಾಗಲೇ ಯುವ ಬೌಲರ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಬಳಸ್ತಾ ಇರುವಂತಹ ಎಸೆತಗಾರಿಕೆಯ ಈ ರೀತಿಯ ಒಂದು ತಂತ್ರ ಕೂಡ ದಾಂಡಿಗರನ್ನ ಕಡಿವಾಣ ಹಾಕುವಂತ ಒಂದು ಪ್ರಯತ್ನಕ್ಕಾಗಿ ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ಎಸೆತಗಾರರು ಬಳಸ್ತಾ ಇದ್ದಾರೆ. ಇಲ್ಲಿ ಒಂದು ಓಟುಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. 5ನೇ ಬಾರಿ ವೈಡ್ ಬಾಲ್ ಎಕ್ಸ್ಟ್ರಾ ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇರುವಂತಹ ಈ ಹಂತ ತನ್ನ ಮೊತ್ತ ಕೂಡ 8. 2ನೆಯ ಸೆಮಿಫೈನಲ್ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಮಂದಿ ಪ್ರೇಕ್ಷಕರ ಸಮೂಹದಲ್ಲಿ ನಡೀತಾ ಇರುವಂತಹ ಈ ಪಂದ್ಯಾಕೂಟ ಬಹಳಷ್ಟು ಮಂದಿ ಕ್ರಿಕೆಟ್ ಅಭಿಮಾನಿಗಳು ಈ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಕೊನೆಯ ಒಂದು ಚೆಂಡು, ಅಂತಿಮ ಒಂದು ಎಸೆತ ಈ ಮೊದಲ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಓವರ್ನ ಕೊನೆಯ ಚೆಂಡು, ಅಂತಿಮ ಹಂತ, ಒಂದು ಓಟಗಳ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯದ ಬಳಿಕ 9 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಈ ಆರಂಭಿಕ ಓವರ್ ಅಲ್ಲಿ ಒಂದು ಬೌಂಡರಿಯನ್ನ ನವೀನ ದಾಖಲಿಸಿದ್ರು. ಈ ರೀತಿಯಾಗಿ 2ನೇ ಇನ್ನಿಂಗ್ಸ್ ಕೂಡ ಇಲ್ಲಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಅತ್ಯಾಕರ್ಷಕದಾಯಕವಾಗಿರುವಂತಹ ಬಹುಮಾನಗಳ ಸಮೇತವಾಗಿ ಒಂದು ಪಂದ್ಯಾಕೂಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಕಡಿಮೆ ಸಮಯದಲ್ಲಿ ಈ ರೀತಿ ಒಂದು ಪಂದ್ಯಾಕೂಟವನ್ನು ಆಯೋಜಿಸಬೇಕೆನ್ನುವಂತ ಒಂದು ಚಿಂತನೆಯ ಜೊತೆಗೆ ಅದಕ್ಕೆ ಯಶಸ್ಸನ್ನು ನೀಡಬೇಕನ್ನುವಂತ ಒಂದು ಹೋರಾಟ ಕೂಡ ಇಲ್ಲಿ ಶ್ಲಾಘನೀಯ ಹಂತವನ್ನು ಕಾಣ್ತಾ ಇರುವಂತಹ ಒಂದು ಸಂದರ್ಭ. ಇವಾಗಲೇ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತ ಚಾಲೆಂಜ್ ಕ್ರಿಕೆಟ್ ಕ್ಲಬ್ ಇದರ ಮಾಲಕರು ಚಂದ್ರಣ್ಣ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಚಾಲೆಂಜ್ ಚಂದ್ರಣ್ಣ ಬಹಳಷ್ಟು ವರ್ಷಗಳಿಂದ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರುವಂತಹ ಒಂದು ತಂಡ, ಬಹಳಷ್ಟು ಒಂದು ಪ್ರಶಸ್ತಿಯನ್ನು ಕೂಡ ಜಯಿಸಿರುವಂತಹ ಒಂದು ತಂಡ. ಕುಂದಾಪುರ ಗಾಂಧಿ ಮೈದಾನದಲ್ಲಿ 1 ಬಾರಿ ರಾಷ್ಟ್ರಮಟ್ಟದ ಪಂದ್ಯಾಕೂಟವನ್ನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಆಯೋಜಿಸಿರುವಂತಹ ಒಂದು ತಂಡ ಕೂಡ. ಆ ತಂಡದ ಪ್ರವರ್ತಕರಾಗಿರುವಂತಹ ಚಂದ್ರಣ್ಣ ಈ ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಪ್ರಮುಖ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎರಡನೇ ಓವರ್ ಮೊದಲ ಚೆಂಡು ತನ್ಮೂಲಕ ಮತ್ತೆ ವೈಟ್ ಬಾಲ್. ಭರತ್ ಕಿಳಿಯಾರು
ಇಲ್ಲಿ ವೈಟ್ ಬಾಲ್ ಅನ್ನು ಎಸೀತಾ ಇದ್ದಾರೆ. 10 ಓಟವನ್ನು ಪೂರೈಸ್ತಾ ಇದೆ. ಪಂದ್ಯಾಕೂಟವನ್ನು ಜಯಿಸುವ ತಂಡ 2 ಲಕ್ಷ ನಗದಿನ ಜೊತೆಗೆ ಆಕರ್ಷಕವಾಗಿರುವಂತಹ ವಿನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1 ಲಕ್ಷ ನಗದಿನ ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಕೂಡ ಇವತ್ತಿನ ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳಿಕ್ಕಿದ್ದಾರೆ. ಕರ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, 1 ಓಟಗಳ ಸೇರ್ಪಡೆ, 8 ಓವರ್ಗಳ ಪಂದ್ಯ. ಒಂದು ಹಂತದಲ್ಲಿ ಲೆಕ್ಕಾಚಾರದ ಆಟಗಾರಿಕೆಯ ಜೊತೆಗೆ ಜೊತೆಯಾಟವನ್ನು ಮುಂದುವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತಹ ತಂಡ. ಚೇಸಿಂಗ್ ವಿಭಾಗ ಅನ್ನುವಂಥದ್ದು ಒಂದು ರೀತಿಯ ಒತ್ತಡ ಸನ್ನಿವೇಶ ಆದರೂ ಕೂಡ ಆ ಸನ್ನಿವೇಶದಿಂದ ನಿರ್ವಹಣೆಗೊಳ್ಳಬಲ್ಲಂತ ಒಂದು ಆಟಗಾರಿಕೆಯನ್ನು ಮೊದಲ ಹಂತದಲ್ಲಿ ಅಪೂರ್ವ ಜಾಯ್ ಚಾಲೆಂಜಿನ ತಂಡ ಮಾಡ್ತಾ ಇದೆ. ಮತ್ತೆ ಭರತ್ ಚಾಲೆಂಜ್, ನವೀನ ನೆಟ್ಟರೇನ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಯತೀಶ ಕೊಡಗು ಬಹಳಷ್ಟು ಉತ್ತಮ ರೀತಿಯಾಗಿ ಚೆಂಡನ್ನು ಅಡ್ಡಾಯಿಸಿದ್ರು. ಈ ರೀತಿಯ ಫೋಟೆಡ್ ಪಂದ್ಯಾಕೂಟದಲ್ಲಿ ಒಂದು ಹಂತದಲ್ಲಿ ಕ್ಷೇತ್ರರಕ್ಷಕರು ಕೂಡ ಚುರುಕಿನ ಒಂದು ಕ್ಷೇತ್ರರಕ್ಷಣೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಹೋಗ್ತಾರೆ. ಡೈವಿಂಗ್ ರೂಪದಲ್ಲಿ ಚೆಂಡನ್ನು ಅಡ್ಡಾಯಿಸ್ತಾ ಇರುವಂತ ಯತೀಶ ತಂಡಕ್ಕಾಗಿ ಓಟಗಳನ್ನು ಉಳಿಸಿದ್ರು. 1 ಓಟಗಳ ಸೇರ್ಪಡೆ ಕಾಣ್ತಾ ಇದೆ. ಆರನೇ ಬಾರಿಗೆ ಈ ಪರಿಸರದಲ್ಲಿ ಪಂದ್ಯಾಕೂಟ ಆಯೋಜನೆ ಆಗ್ತಾ ಇದೆ. ಈ ರಾಜ್ಯ ಮಟ್ಟದ ಪಂದ್ಯಾಕೂಟ ಬಹಳಷ್ಟೊಂದು ಯಶಸ್ಸಿನ ಹಂತವನ್ನು ಕಾಣ್ತಾ ಇರುವಂತಹ ಒಂದು ಸಂದರ್ಭ. ಕಡಿಮೆ ಸಮಯದಲ್ಲಿ ಇದು ಆಯೋಜನೆ ಆದ್ರೂ ಕೂಡ ಬಹಳಷ್ಟೊಂದು ಜನಪ್ರಿಯತೆಯನ್ನು ಇವಾಗಲೇ ಪಡ್ಕೊಂಡಿದೆ. ಇಲ್ಲಿ ಆಡಿರುವಂತಹ ಪ್ರತಿಯೊಂದು ಆಟಗಾರರು ಕೂಡ ಅತ್ಯುತ್ತಮ ರೀತಿಯ ಒಂದು ಆಟಗಾರಿಕೆಯನ್ನು ಪ್ರದರ್ಶಿಸಿದ್ದಾರೆ. ಆ ನಿಟ್ಟಲ್ಲಿ ಮತ್ತೆ 4ನೇ ಬಾರಿಗೆ ಭರತ್ ಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಮತ್ತೆ 1 ಓಟಗಳ ಸೇರ್ಪಡೆ, ಸ್ಟ್ರೈಕ್ ಅನ್ನ ರೊಟೇಟ್ ಮಾಡಿಕೊಳ್ತಾ ಇರುವಂತಹ ಆಟಗಾರರು. ಇಲ್ಲಿ ತಂಡದ ಮೊತ್ತ 13. ಅಂತಿಮ 2 ಎಸೆತ ಈ ಓವರ್ ಅಲ್ಲಿ ಬಾಕಿ ಉಳಿತಾ ಇದೆ. ಐದನೇ ಬಾರಿ ಮತ್ತೆ ಗಿಳಿಯಾರು ಭರತ ವಿಶಿಷ್ಟತೆಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಬ್ಲೈಂಡ್ ಶಾಟ್. ಈ ಆಟವನ್ನು ಆಡುವಂತಹ ಒಂದು ಹಂತಕ್ಕೆ ಹೋದ್ರೂ ಕೂಡ ದಾಡು ಚೆಂಡಿಗೆ ಸಂಪರ್ಕವಾಗ್ತಾ ಇಲ್ಲ. ಎಸೆದ ಗಾನ ಲಯದ ಜೊತೆಗೆ ಈ ರೀತಿ ಒಂದು ಕೌಶಲ್ಯವನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ನವೀನ ಮಾಡಿದ್ರು. ಇಲ್ಲಿ ಡಾಟ್ ಬಾಲ್ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ ಚೆಂಡು 2ನೇ ಓವರ್ನಲ್ಲಿ. ಅಂತಿಮ ಹಂತ ಹೊಡೆತವನ್ನು ದಾಖಲಿಸಿದ್ರು ಕೂಡ 1 ಓಟಗಳು ಮಾತ್ರ ಬರ್ತಾ ಇದೆ. ಬಹಳಷ್ಟೊಂದು ಯಶಸ್ಸಿನ ಓವರ್ ಅನ್ನು ಮುಗಿಸ್ತಾ ಇರುವಂತಹ ಗಿಳಿಯಾರು ಭರತ ಈ ಹಂತದಲ್ಲಿ ಇವಾಗ 14 ಓಟವನ್ನು ದಾಖಲಿಸ್ತಾ ಇದೆ. ಈ ಓವರ್ ಅಲ್ಲಿ ಕೇವಲ 5 ಓಟಗಳಿಗೆ ಅವಕಾಶವನ್ನು ಗಿಳಿಯಾರು ಭರತ ಮಾಡಿಕೊಟ್ಟು ಒಂದು ಹಂತದಲ್ಲಿ ನಿಯಂತ್ರಣವನ್ನು ಹೇರ್ತಾ ಇರುವಂತಹ ಈ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಓವರ್ ಪವರ್ ಸರ್ಜ್. ಈ ಬಾರಿ ಅವಿಕ್ನ ಶ್ರೇಷ್ಠಿ ಟ್ರೋಫಿಯ ಹೊಸ ನಿಯಮ 48ನ ವಲಯಕ್ಕೆ ಮೊದಲ ಬಾರಿಗೆ ಪರಿಚಯಿಸ್ತಾ ಇರ್ತಕ್ಕಂಥ ಈ ಸಂದರ್ಭ. ಒಂದು ಹಂತದಲ್ಲಿ ಆಟಗಾರರಿಗೆ ಈ ರೀತಿಯ ನಿಯಮಗಳಲ್ಲಿ ಅನುಸರಿಸಿಕೊಂಡು ಆಡುವಂತಹ ಒಂದು ಹಂತ ಕೂಡ ಒಂದು ರೀತಿಯ ಆಟಗಾರರಿಗೆ ಅನುಭವ. ಸಮಯ ಕಳೀತಾ ಇದ್ದ ಹಾಗೆ ಬಹಳಷ್ಟು ಬದಲಾವಣೆ ಕಾಣ್ತಾ ಇರುವಂತಹ ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಮತ್ತೊಂದು ಹೊಸದಾಯಕವಾಗಿರುವಂತಹ ಒಂದು ವಿಚಾರದ ಹೊಸ ಗರಿಯನ್ನು ಇಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತಹ ಆಯೋಜಕರು. ಇಲ್ಲಿ 3ನೇ ಓವರ್ಗಾಗಿ ಹೊಸ ಬೌಲರ್ ಯತೀಶ ಕೊಡಗು ಪವರ್ ಸರ್ಚ್ ಓವರ್ಗಾಗಿ ಬರ್ತಾ ಇದ್ದಾರೆ. 10 ಮಂದಿ ಕ್ಷೇತ್ರರಕ್ಷಕರು ಇಲ್ಲಿ ಕ್ಷೇತ್ರರಕ್ಷಣೆ ಮಾಡಲಿಕ್ಕಿದ್ದಾರೆ. ವಿನೂತನದಾಯಕವಾಗಿರುವಂತಹ ಈ ಬೌಂಡರಿ ಲೈನ್ ಮೇಲೆ ಇರುವಂತಹ
ಸ್ಟ್ರಿಪ್ ಲೈಟ್ಗಳು ಆಕರ್ಷಕದಾಯಕವಾಗಿ ಅತ್ಯಾಕರ್ಷಕದಾಯಕವಾಗಿ ಗೋಚರಿಸ್ತಾ ಇದೆ. ಆ ನಿಟ್ಟಲ್ಲಿ ಬಹಳ ಉತ್ತಮ ರೀತಿಯ ಒಂದು ಕಾರ್ಯವನ್ನು ಕೂಡ ತಾಂತ್ರಿಕ ಹಂತದಲ್ಲಿ ನಡೀತಾ ಇರುವಂತಹ ಈ ಸಂದರ್ಭ. ಮತ್ತೆ ಯತೀಶ ಪವರ್ ಸರ್ಜ್ ಓವರ್ಗಾಗಿ ಸೃಷ್ಟಿ ಸಮೂಹ ಸಂಸ್ಥೆ ಬೆಂಗಳೂರಿನ ಮಾಲಕರಾಗಿರುವಂತಹ ಎನ್ ಲೋಕೇಶ್ ಬೌಲಿಂಗ್ ತುದಿಯನ್ನು ಬಳಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ಹೊಡೆತವರ ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ಮತ್ತೆ ಓಟಗಳು ಬರ್ತಾ ಇಲ್ಲ. ಒಂದು ಹಂತದಲ್ಲಿ ಎಸೆತಗಾರರಿಗೆ ಈ ರೀತಿಯ ಒಂದು ನಿಯಮಗಳು ಒತ್ತಡವನ್ನು ತಂದ್ರೆ ದಾಂಡಿಗರಿಗೆ ಹೊಡೆತವನ್ನು ದಾಖಲಿಸುವಲ್ಲಿ ಕೆಲವೊಂದು ರೀತಿಯ ಮುನ್ನಡೆಯನ್ನು ಕೂಡ ನೀಡುತ್ತೆ. ಎರಡನೇ ಬಾರಿ ಮತ್ತೆ ಯತೀಶ್ ತಿರುವಿನ ಚೆಂಡಿಗೆ ಅವಕಾಶ ಮಾಡಿಕೊಟ್ಟು ಅಂತಿಮ ಹಂತ ಓಟವನ್ನು ಪೂರೈಸಿಕೊಳ್ತಾ ಇರುವಂತಹ ಆಟಗಾರರು ತನ್ನ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ. ನಿನ್ನ ದಿನ ಸಂಜೆಯ ಹೊತ್ತಿನಲ್ಲಿ ಉದ್ಘಾಟನೆ ಕಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಕ್ರೀಡೆಯ ಜೊತೆಗೆ ಕ್ರಿಕೆಟಿನ ಜೊತೆಗೆ ಸಮಾಜಮುಖಿ ಚಿಂತನೆಗಳು ಈ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸುವ ಮುಖಾಂತರ ಬಹಳಷ್ಟೊಂದು ಯಶಸ್ಸಿನ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಈ ಬಾರಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಕಾಟ್ ಬಿಹೈಂಡ್ ಗಾಗಿ ಬಲವಾಗಿರುವಂತಹ ಒಂದು ಅಪೀಲ್ ನಡೀತಾ ಇದ್ರು ಕೂಡ ಪುರಸ್ಕಾರ ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಒಂದೆಡೆ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ. ನಾಲ್ಕನೇ ಬಾರಿ ಸಾಗರಾಚಾರ್ಯ ಹೆಸರಾದ ಚೆಂಡು ತನ್ಮೂಲ ಕೌಂಟರ್ ಹೆಚ್ಚಾಗಿತ್ತು. ಇದು ಅದೃಷ್ಟದ 4 ಓಟಗಳು. 6 ಓಟಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಪವರ್ ಸರ್ಜ್ ಓವರ್ ಚಾಲ್ತಿಯಲ್ಲಿರೋದ್ರಿಂದ ಈ ಬೌಂಡರಿಗಳು 6 ಓಟ ಅನ್ನುವಂತ ಒಂದು ವಿಚಾರಕ್ಕೆ ಪರಿಗಣಿಸಲಾಗುತ್ತೆ. ಆ ನಿಟ್ಟಲ್ಲಿ ತಂಡದ ಮೊತ್ತ 21. ಲಾಸ್ಟು ಸ್ವೀಪ್ ಶಾಟ್ ಹೊಡೆತವರ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಿಮ 1 ಎಸೆತ ಬಾಕಿ ಇದೆ. ತನ್ನ ಮೊತ್ತ 21. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಶಸ್ತಿಯನ್ನು ಜಯಿಸಿರುವಂತಹ ತಂಡ ಅಪೂರ್ವ ಜಾಯ್ ಚಾಲೆಂಜ್ ರೂಪದಲ್ಲಿ ಆಡ್ತಾ ಇದೆ. ಬಹಳಷ್ಟು ಉತ್ತಮವಾದ ಹೊಡೆತ ತನ್ಮೂಲಕ ಈ ಕವರ್ ಪಾಯಿಂಟ್ ಅನ್ನು ಕ್ಲಿಯರ್ ಮಾಡಿತ್ತು. ಇಲ್ಲಿ ಮತ್ತೊಂದು 6 ಓಟಗಳು. ಈ ನಡುವೆ ನಮ್ಮ ಈ ಪಂದ್ಯಾಕೂಟದಲ್ಲಿ ವೀಕ್ಷಕರಿಗೆ ಬಹಳ ಸುಂದರವಾಗಿ ಈ ಪಂದ್ಯಾಕೂಟದ ಬಹಳ ಹತ್ತಿರದ ದೃಶ್ಯಗಳು ಕಾಣ್ತಾ ಇರೋದು ಒಂದು ಬೃಹತ್ ಗೋಡೆಯ ಮುಖಾಂತರ. ಕುಂದಾಪುರ ಭಾಗಕ್ಕೆ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ LED ಸ್ಕ್ರೀನ್ಗಳನ್ನ ಪರಿಚಯಿಸಿರುವ ಅದೆಷ್ಟೋ ಜನ ಫೋಟೋಗ್ರಾಫರ್ಸ್ ಗಳಿಗೆ ಗುರುವಾಗಿ ಅದೆಷ್ಟೋ ಜನ ಕುಂದಾಪುರದ ಅತ್ಯದ್ಭುತ ಛಾಯಾಗ್ರಾಹಕರನ್ನ ಸೃಷ್ಟಿ ಮಾಡಿರುವ, ಕುಂದಾಪುರದಾದ್ಯಂತ ಯಾವುದೇ ಕಾರ್ಯಕ್ರಮ ಇದ್ರೂ ಆ ಕಾರ್ಯಕ್ರಮವನ್ನು ಹತ್ತಿರದಿಂದ ನೋಡುವ ಎಲ್ಲ ಪ್ರೇಕ್ಷಕರ ಆಸೆಗೆ ನೀರೂರಿರುವ ಗೋಡೆ ಎನ್ನುವ ದೊಡ್ಡ ಸಂಸ್ಥೆಯ ದಿನೇಶ್ ಗೋಡೆ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ದಿನೇಶ್ ಗೋಡೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ಕೊಳ್ತಾ ವೇದಿಕೆಗೆ ಆಗಮಿಸಬೇಕು. ವೇದಿಕೆಯಲ್ಲಿ ನಮ್ಮ ನೆನಪಿನ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಈ ಸ್ಮರಣಿಕೆಯನ್ನು ಕೊಡುವರೆ ನಿತಿನ್ ಕಾಂಚನ್ ಹೋಟೆಲೋದ್ಯಮಿ ಹಾಗೂ ರಾಜೇಶ್ ಕೊಂಡಳ್ಳಿ ಯಕ್ಷಗಾನ ಸಂಘಟಕರು, ರವೀಂದ್ರ ತೋಳಾರ್ ಮೂವರು ಸೇರಿ ಈ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಗೋಡೆ ದಿನೇಶ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ನಮ್ಮ ಈ ಟೂರ್ನಮೆಂಟ್ಗೆ ಅವರ ಸಹಕಾರವಿದೆ. ಅವರ ಸಹಕಾರದಿಂದ ಈ ಟೂರ್ನಮೆಂಟ್ ಎಷ್ಟು ಅದ್ದೂರಿಯಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಕುಂದಾಪುರ ಭಾಗದ ಮೊಟ್ಟ ಮೊದಲ LED ಸ್ಕ್ರೀನ್ ಪರಿಚಯಿಸಿರುವ ಹೆಮ್ಮೆ ನಮ್ಮ ಗೋಡೆ ದಿನೇಶ್ ಅವರು. ಅವರಿಗೆ ಪ್ರೀತಿಯ ಗೌರವದ ಧನ್ಯವಾದಗಳನ್ನ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಈವೆಂಟ್ಸ್ ಅವರು ಕೊಡು ಮಾಡುವ
ವಿಘ್ನ ಸೃಷ್ಟಿ ಟ್ರೋಫಿಯ ಸವಿನೆನಪಿನ ಸ್ಮರಣಿಕೆಯ ಜೊತೆಗೆ ಗೌರವ ಸನ್ಮಾನ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. 4ನೇ ಓವರ್ಗಾಗಿ ಮತ್ತೆ ಗೆಳೆಯರು ಭರತ. ನಾಲ್ಕನೇ ಮೊದಲ ಚೆಂಡು ತರ್ಮಲಕ ಮತ್ತೆ ಯತೀಶ ಇಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಒಂದೋಟಗಳ ಸೇರ್ಪಡೆ. ಅಂತಿಮ ಹಂತ ಓಟಗಳು ಬರ್ತಾ ಇದೆ. ತಡ ಮೊತ್ತ ಕೂಡ 28. ಬಹಳಷ್ಟು ಉತ್ತಮ ರೀತಿಯ ಒಂದು ಆರಂಭವನ್ನು ದಾಖಲಿಸಿರ್ತಕ್ಕಂಥ ತಂಡ 2ನೇ ಸೆಮಿಫೈನಲ್ ಹೋರಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಎರಡನೇ ಬಾರಿ ಗೆಳೆಯರು ಭರತ ಎಸೆದಿರುವಂತಹ ಚೆಂಡು ತರ್ಮಲಕವಾಗಿ ವೈಟ್ ಬಾಲ್. ಎಕ್ಸ್ಟ್ರಾ ಓಟಗಳ ಸೇರ್ಪಡೆಯಾಗ್ತಾ ಇದೆ. ತಂಡದ ಮೊತ್ತ 29. ಪ್ರತಿಯೊಂದು ಹಂತಲ್ಲೂ ಕೂಡ ಬಹಳಷ್ಟೊಂದು ಆಕರ್ಷಕದಾಯಕವಾಗಿರುವಂತಹ ಒಂದು ಕ್ಷಣಗಳನ್ನು ತೋರಿಸ್ತಾ ಇರುವಂತಹ ಈ ಪಂದ್ಯಾಕೂಟ. ನಟನೆಯರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇಲ್ಲ. ಓಟಗಳಿಗೆ ಕಡಿವಾಣವನ್ನು ಹಾಕಬೇಕಾಗಿರ್ತಕ್ಕಂಥ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ. ಈ ಕ್ರೀಡಾ ಋತುವಿನಲ್ಲಿ ಪ್ರಶಸ್ತಿಗಳನ್ನು ಜಯಿಸ್ತಾ ಇರುವಂತಹ ಒಂದು ತಂಡ. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ ತನ್ಮೂಲಕ ಓಟಗಳ ಸೇರ್ಪಡೆ. ತಂಡದ ಮೊತ್ತ 30. ಪಂದ್ಯಾಕೂಟದ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರರಿಗೆ ವಿವೋ ಸ್ಮಾರ್ಟ್ ಫೋನ್ ಅನ್ನು ನೀಡಿ ಗೌರವಿಸಲಾಗುತ್ತೆ. ಅದನ್ನು ನೀಡ್ತಾ ಇರುವಂತಹ ಮೊಬೈಲ್ ಕಿಂಗ್ ಕುಂದಾಪುರ. ಅದರ ಜೊತೆಗೆ ಡಿಸ್ಪ್ಲೇ ಮೆನ್ಸ್ವೇರ್ ನೀಡ್ತಾ ಇರುವಂತಹ 2,000 ರೂಪಾಯಿಗಳ ಒಂದು ಗಿಫ್ಟ್ ವೋಚರ್ ಇರುತ್ತೆ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರನಿಗೆ. ಬಹಳ ಉತ್ತಮ ರೀತಿಯ ಹೊಡೆತ ತರ್ಮಲಕವಾಗಿ ನವೀನ ಮತ್ತೆ 4 ಓಟವನ್ನು ದಾಖಲಿಸಿದ್ರು. ಮೇಡಾನ್ ಅನ್ನು ಕ್ಲಿಯರ್ ಮಾಡ್ತಾ ಇರುವಂತ ಈ ಆಟ ಮತ್ತೆ ಇವಾಗ ಅಪೂರ್ವ ಜಾಯ್ ಚಾಲೆಂಜ್ಗೆ ಓಟಗಳು ಬರ್ತಾ ಇವೆ. ತಂಡದ ಮೊತ್ತ 34. ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತಹ ತಂಡ ಈ ಚೇಸಿಂಗ್ ವಿಭಾಗದಲ್ಲಿ ಯಶಸ್ಸನ್ನು ದಾಖಲಿಸುವಂತಹ ಒಂದು ಹಂತಗಳನ್ನು ತೋರ್ಪಡಿಸ್ತಾ ಇದೆ. 4ನೇ ಓವರ್ನ 5ನೇ ಚೆಂಡು ತರ್ಮಲಕ ಯತೀಶ ನೇರ ಗುರಿ. ಈ ಹಂತದಲ್ಲಿ ಇವಾಗ ರನ್ಔಟ್ ರೂಪದಲ್ಲಿ ನವೀನನ ವಿಕೆಟ್ ಪತನ. ಒಂದು ಹಂತದಲ್ಲಿ ಮಿಡ್ ಆಫ್ ಅಲ್ಲಿ ಹೊಡೆತವನ್ನು ದಾಖಲಿಸಿರ್ತಕ್ಕಂಥ ನವೀನ ಚುರುಕಿನ ಕ್ಷೇತ್ರರಕ್ಷಣೆಯನ್ನು ಯತೀಶ ಮಾಡಿದ್ರು. ಇಲ್ಲಿ ನೇರ ಗುರಿಯನ್ನು ಗೋಟಕ್ಕೆ ತಗುಲಿಸ್ತಾ ಇದ್ದಾರೆ. ಮಹತ್ವದ ಪಂದ್ಯ, ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಈ ರನ್ಔಟ್ ರೂಪದಲ್ಲಿ ಅಪೂರ್ವ ಜಾಯ್ ಚಾಲೆಂಜಿನ ತಂಡ ಬೌಂಡರಿಗಳನ್ನು ದಾಖಲಿಸಿಕೊಂಡು ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಂಡು ಒಂದು ರೀತಿಯ ಲೆಕ್ಕಾಚಾರದ ಆಟಕ್ಕೆ ಹೋಗಿರ್ತಕ್ಕಂಥ ಆಟಗಾರ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ತಂಡದ ಮೊತ್ತ ಕೂಡ ಇವಾಗ 34 ಓಟಗಳು. 6ನೇ ಬಾರಿಗೆ ಈ ರೀತಿ ಒಂದು ಪಂದ್ಯಾಕೂಟ ಇಲ್ಲಿ ಆಯೋಜನೆಯನ್ನು ಕಾಣ್ತಾ ಇದೆ. ಹುತಾತ್ಮ ವೀರ ಯೋಧ ಅನೂಪ್ ಪೂಜಾರಿ ಅವರ ಸ್ಮರಣಾರ್ಥಕವಾಗಿ ಪಂದ್ಯಾಕೂಟ ಇಲ್ಲಿ 3 ದಿನಗಳ ಕಾಲ ಆಯೋಜನೆ ಆಗಿತ್ತು. ಹಗಲು ರಾತ್ರಿಯ ಪಂದ್ಯಾಕೂಟ ಮೊದಲ ಬಾರಿಗೆ ಈ ಪರಿಸರ ಕಾಣ್ತಾ ಇರುವಂತಹ ರಾಜ್ಯ ಮಟ್ಟದ 40 ಪಂದ್ಯಾಕೂಟ ಕೂಡ. ಗೆಳೆಯರ ಬಳಗ ಬೇಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಈ ಪಂದ್ಯಾಕೂಟವನ್ನ ಆಯೋಜಿಸ್ತಾ ಇರುವಂತಹ ಸಂಸ್ಥೆ ಕೂಡ ಈ 40 ವಲಯಕ್ಕೆ ಮತ್ತೊಂದು ಹೊಸತನಗಳನ್ನ ನೀಡ್ತಾ ಇರುವಂತಹ ಒಂದು ಸಂಸ್ಥೆ.
ನಾಲ್ಕನೇ ಓವರ್ನ ಅಂತಿಮ ಚೆಂಡು ತನ್ಮೂಲಕವಾಗಿ ಇಲ್ಲಿ ಮತ್ತೆ ವೈಟ್ ಬಾಲ್ ಚೆಕಿಂಗ್ ಆಗಿ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಒಂದು ನಿರ್ಣಯ ಬರುತ್ತೆ ನೋಡ್ಬೇಕಾಗಿದೆ. ಕೆಲವೊಂದು ಸಂದರ್ಭ ತಂತ್ರಜ್ಞಾನವನ್ನು ಬಳಸುವಂತ ಒಂದು ಇರಾದೆಯನ್ನು ತೋರ್ಪಡಿಸ್ತಾ ಇರುವಂತ ಅಂಪೈರ್ಸ್ಗಳು ಆ ನಿಟ್ಟಲ್ಲಿ ಇಲ್ಲಿ ವೈಟ್ ಬಾಲ್ ಚೆಕಿಂಗ್ ನಡೀತಾ ಇದೆ. ಇನ್ನು ಕೂಡ ಡೆಸಿಷನ್ ಪೆಂಡಿಂಗ್ ಅಲ್ಲಿದೆ. ಬಹಳಷ್ಟು ಮಂದಿ ಒಂದು ಸಹಕಾರ ಪ್ರೋತ್ಸಾಹದ ಜೊತೆಗೆ ಈ ಪಂದ್ಯಾಕೂಟ ಮತ್ತಷ್ಟು ಶ್ಲಾಘನೀಯ ಹಂತವನ್ನು ಕೂಡ ಕಂಡಿತ್ತು. ಬಹಳಷ್ಟು ಮಂದಿ ಯುವ ಆಟಗಾರರ ತಂಡಗಳು, ಕೆಲವು ಮಂದಿ ಯುವ ಆಟಗಾರರು ಈ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿದ್ದಾರೆ. ಈ ಸುಂದರ ಪಂದ್ಯಕೂಟ ಇಲ್ಲಿಷ್ಟು ವೈಭವದಿಂದ ಅದ್ದೂರಿಯಿಂದ ಸಾಗ್ತಾ ಇದೆ ಅಂತಂದ್ರೆ ನಮ್ಮೂರಿನವರ ಸಹಕಾರವನ್ನು ನಾವು ಈ ಕ್ಷಣದಲ್ಲಿ ನೆನೆಯಲೇಬೇಕು. ನಮ್ಮೂರಿನ ಹಲವು ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮದ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ಪೈಕಿ ನಮ್ಮ ಪ್ರಮುಖ ಪ್ರೋತ್ಸಾಹಕರು ತ್ರಿಮೂರ್ತಿ ಫ್ರೆಂಡ್ಸ್, ತ್ರಿಮೂರ್ತಿ ಸರ್ಕಲ್ ಬಿಜಾಡಿ, ಅವರಿಗೆ ಪ್ರೀತಿಯ ಧನ್ಯವಾದಗಳು. ನಾಗಬೊಬ್ಬರಿಯ ಸಾಂಸ್ಕೃತಿಕ ಸಂಘ ಚಾತ್ರಬೆಟ್ಟು, ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಮಿತ್ರ ಸಂಗಮ ರಿಜಿಸ್ಟರ್ಡ್ ಬಿಜಾಡಿ, ಅವರಿಗೂ ಧನ್ಯವಾದ. ನಂದಿನಿ ಫ್ರೆಂಡ್ಸ್ ಬಿಜಾಡಿ, ಟೈಗರ್ ಫ್ರೆಂಡ್ಸ್ ಬಿಜಾಡಿ, ನಂದಿಕೇಶ್ವರ ಫ್ರೆಂಡ್ಸ್ ಬಿಜಾಡಿ, ಬೆಳ್ಳಕ್ಕಿ ಫ್ರೆಂಡ್ಸ್ ಬಿಜಾಡಿ, ಫ್ರೆಂಡ್ಸ್ ಬಿಜಾಡಿ, ಕರಾವಳಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಬಿಜಾಡಿ, ವಿರಾಟ್ ಫ್ರೆಂಡ್ಸ್ ಅದ್ರಾಳಿ, ಕರಾವಳಿ ಯುವಕರ ಮಂಡಲ ಬಿಜಾಡಿ, ಶ್ರೀರಾಮ ಫ್ರೆಂಡ್ಸ್ ಬಿಜಾಡಿ, ಬೀಚ್ ಸ್ಟ್ರೈಕರ್ಸ್ ಬಿಜಾಡಿ ಹಾಗೂ ಊರಿನ ಪರ ಊರಿನ ಸಮಸ್ತ ಗ್ರಾಮಸ್ಥರು ಮತ್ತು ಸಮಸ್ತ ಕ್ರಿಕೆಟ್ ಅಭಿಮಾನಿಗಳಿಗೆ ಪಂದ್ಯಾಕೂಟದ ಆಯೋಜಕರ ಪರವಾಗಿ ಅವಿಘ್ನ ಸೃಷ್ಟಿ ಟ್ರೋಫಿ 2026ರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ನಮ್ಮ ಜೊತೆಗೆ ನೀವು ನಿಂತಿದ್ದಕ್ಕೆ ಪಂದ್ಯಾಕೂಟ ಇಷ್ಟದ್ದೂರಿಯಾಗಿ ಸಾಗುತ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ಇರಲಿ ಎನ್ನುವ ಪ್ರಾರ್ಥನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಆಗಮಿಸಿರುವಂತಹ ಎಲ್ಲ ಕ್ರೀಡಾ ಅಭಿಮಾನಿಗಳ ಗಮನಕ್ಕೆ, ಬ್ಯಾರಿಕೇಡ್ಗಳ ಮೇಲೆ ದಯವಿಟ್ಟು ಶಕ್ತಿ ಪ್ರದರ್ಶನ ಮಾಡಬೇಡಿ. ಬ್ಯಾರಿಕೇಡ್ಗಳ ಮೇಲೆ ಬಹಳಷ್ಟು ಜನ ಇದ್ದೀರಿ. ಆಕರ್ಷಕ ಸಿಡಿಮದ್ದು ಪ್ರದರ್ಶನ ಕೂಡ ಈ ಕಾರ್ಯಕ್ರಮದ ತದನಂತರ ನಡೆಯುತ್ತೆ. ಹಾಗಾಗಿ ನೀವು ನಿಂತಿರುವಂತಹ ಬ್ಯಾರಿಕೇಡ್ ನಲ್ಲಿ ಲೈವ್ ವೈರ್ಗಳಿವೆ, ಸಿಡಿಮದ್ದುಗಳನ್ನ ಕಟ್ಟಿದ್ದೀವಿ. ಹಾಗಾಗಿ ಅದು ಸಿಡಿಯುವ ಸಮಯದಲ್ಲಿ ಗೊಂದಲಗಳಾಗದೇ ಇರಲಿ ಅನ್ನೋ ಕಾರಣಕ್ಕೆ ಸ್ಟ್ಯಾಂಡ್ಸ್ ಗಳನ್ನ ಅಳವಡಿಸಿದ್ದೇವೆ. ಸ್ಟ್ಯಾಂಡ್ಸ್ ನಲ್ಲಿ ಪಂದ್ಯಾಟ ಬಹಳ ಚಂದವಾಗಿ ಕಾಣುತ್ತೆ. ತಾವೆಲ್ಲ ಕೂತು ಈ ಪಂದ್ಯಾಕೂಟವನ್ನ ವೀಕ್ಷಿಸಬೇಕು ಅಂತ ಹೇಳಿ ಆಯೋಜಕರ ಪರವಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಆಗಮಿಸಿರುವ ನಿಮ್ಮೆಲ್ಲರಿಗೂ ಸ್ವಾಗತ. ಕೂತ್ಕೊಂಡು ಈ ಪಂದ್ಯಾಟವನ್ನ ನೋಡಬೇಕು. ಬ್ಯಾರಿಕೇಡ್ ಸುತ್ತಮುತ್ತ ಯಾರ್ಯಾರು ನಿಂತಿದ್ದೀರಿ, ಎಸ್ಪೆಷಲಿ ಮುಂಭಾಗದಲ್ಲಿ ಬ್ಯಾರಿಕೇಡ್ ಸುತ್ತಮುತ್ತ ಕ್ಯಾಮೆರಾ ಸ್ಟ್ಯಾಂಡ್ ಅಡಿಗಡೆಯಲ್ಲಿರೋರು ದಯವಿಟ್ಟು ಅಲ್ಲಿಂದ ತೆರವಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ತನ್ಮೂಲಕ ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ.
ಮತ್ತೆ ಎಕ್ಸ್ಟ್ರಾ ಓಟಗಳ ಸೇರ್ಪಡೆ. ಇಲ್ಲಿ ತಂಡದ ಮೊತ್ತ 35 ಓಟಗಳು. 66ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರುವಂತಹ ತಂಡ. ಇನ್ನು ಮುಂದುಳಿದಂತ ಹಂತ 25 ಎಸೆತ. ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ. ಮೊದಲ ಸೆಮಿಫೈನಲ್ ಪಂದ್ಯ ಕೂಡ ಬಹಳಷ್ಟೊಂದು ಕುತೂಹಲಕಾರಿಯಾಗಿ ಮುಕ್ತಾಯವನ್ನು ಕಂಡಿತ್ತು. ಅಂತಿಮ ಹಂತ ಶೆಟ್ಟಿ ಎಂಪೈರ್ನ ತಂಡ ವಿರೋಚಿತವಾಗಿ ಜಯವನ್ನು ದಾಖಲಿಸಿ ಈ ಪಂದ್ಯ ಕೂಡದ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. 5ನೇ ಪ್ರಶಸ್ತಿಯತ್ತ ಚಿತ್ತವನ್ನು ಇಟ್ಟಿರ್ತಕ್ಕಂಥ ತಂಡ ಶೆಟ್ಟಿ ಎಂಪೈರ್ 90 ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರುವಂತಹ ತಂಡ. ನಾಲ್ಕನವರ ಕೊನೆಯ ಚೆಂಡು. ಮತ್ತೆ ಓಟುಗಳು ಬರ್ತಾ ಇವೆ. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 36. ಆ ಹಂತದಲ್ಲಿ ಇವಾಗ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರಿನ ತಂಡ ನಿಧಾನ ಗತಿಯಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಹಂತದ ಲೆಕ್ಕಾಚಾರದ ಆಟವನ್ನು ಆಡಿರ್ತಕ್ಕಂಥ ತಂಡ ಕ್ಯಾಲ್ಕುಲೇಟ್ ಮೈಂಡ್ ಆಟವನ್ನು ಆಡಿತ್ತು. ನವೀನನ ವಿಕೆಟ್ ಕಳೆದುಕೊಂಡ್ರು ಕೂಡ ಸಾಗರ್ ಆಚಾರ್ ಮತ್ತು ಅಶ್ವಿನ್ ಜೊತೆ ಆಟವನ್ನು ಮುಂದುವರಿಸುವಂತಹ ಒಂದು ಪ್ರಯತ್ನ ಕಿಳಿತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಕಾಲದ ಇತಿಹಾಸವನ್ನು ಕಂಡಿರ್ತಕ್ಕಂಥ 40th ಪಂದ್ಯಾಕೂಟಕ್ಕೆ ಮತ್ತೊಂದು ಹೊಸ ಇತಿಹಾಸವನ್ನೇ ಬರೀತಾ ಇರುವಂತಹ ಈ ಅವಿಘ್ನ ಸೃಷ್ಟಿ ಟ್ರೋಫಿ ಹಗಲು ರಾತ್ರಿ ಪಂದ್ಯಾಕೂಟವಾಗಿ ನಡೀತಾ ಇದೆ. 5ನೇ ಓವರ್ಗಾಗಿ ಮತ್ತೆ ಯತೀಶ ಕೊಡಗು, ಉಚ್ಚಿಲ ಮಹಾಲಕ್ಷ್ಮಿ ಪಂಚೇನಕೋಟ ಓಟಗಳಿಗೆ ಕಡಿವಾಣವನ್ನು ಹಾಕಬೇಕಾಗಿರುವಂತಹ ಒಂದು ತಂಡ. ವಿಕೆಟ್ಸ್ ಗಳನ್ನ ಕಬಳಿಸಬೇಕಾಗಿದೆ. ಒಂದು ಹಂತದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ತೋರ್ಪಡಿಸಿದ್ರೆ ಆ ತಂಡಕ್ಕೂ ಕೂಡ ಜಯ ದಾಖಲಿಸುವಂತಹ ಒಂದು ಅಂಶ ಕೂಡ ಯಶಸ್ಸನ್ನು ನೀಡಲಿಕ್ಕಿದೆ. ಯತೀಶ 5ನೇ ಓವರ್ಗಾಗಿ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ತನ್ಮೂಲಕವಾಗಿ ಸಾಗರ್ ರಾಚಾರ್ ಚೆಂಡಿನ ವೇಗವನ್ನು ಗಮನಿಸಿಕೊಂಡು ಬಹಳಷ್ಟೊಂದು ಸುಂದರತೆಯ ಬ್ಯಾಕ್ ಫುಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ಕವರ್ಸ್ ಅಲ್ಲಿ ಇದು ಬೌಂಡರಿ. 4 ಓಟಗಳು 40ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 5ನೇ ಓವರ್ ಚಾಲ್ತಿಯಲ್ಲಿ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿದ್ದು ಕೂಡ ಪಾಯಿಂಟ್ ಅನ್ನು ಕ್ಲಿಯರ್ ಮಾಡ್ತಾ ಇದೆ. ಮತ್ತೊಂದು ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯನ್ನು ದಾಖಲಿಸ್ತಾ ಇರುವಂತ ತಂಡ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರಿನ ತಂಡ. ಇಲ್ಲಿ 44ಕ್ಕೆ ತಲುಪ್ತಾ ಇದೆ. 66ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರುವಂತ ತಂಡ ಬಹಳಷ್ಟು ಉತ್ತಮ ರೀತಿಯಾಗಿಯೇ ಆ ಮೊತ್ತವನ್ನ ಬೆನ್ನಟ್ಟಿಕೊಂಡು ಬರ್ತಾ ಇರುವಂತ ಈ ಸಂದರ್ಭ. 3ನೇ ಚೆಂಡು ತನ್ಮೂಲಕ ಇದು ಕೂಡ ಹ್ಯಾಟ್ರಿಕ್ ಬೌಂಡ್ರಿ. ಪ್ರಾಮುಖ್ಯತೆಯ ಸೆಮಿಫೈನಲ್ ಪಂದ್ಯದಲ್ಲಿ ಸಾಗರ್ ರಾಚಾರ್ ಇವಾಗ ಹ್ಯಾಟ್ರಿಕ್ ಬೌಂಡರಿಗಳನ್ನು ದಾಖಲಿಸ್ತಾ ಇದ್ದಾರೆ. ಜಯದ ಮಾರ್ಗವನ್ನು ಸುಗಮಗೊಳಿಸಬಲ್ಲಂತ ಒಂದು ಆಟಕ್ಕೆ ಮೊರೆ ಹೋಗಿರ್ತಕ್ಕಂಥ ಆಟಗಾರ ಇಲ್ಲಿ ಮತ್ತೆ ಯಶಸ್ಸನ್ನು ಪಡ್ಕೊಂಡ್ರು. ಸಂಘಟಕರು ನೀಡ್ತಾ ಇರುವಂತಹ 500 ರೂಪಾಯಿ ಒಂದು ಬಹುಮಾನವನ್ನು ಕೂಡ ಸಾಗರ್ ರಾಚಾರ್ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅಪೂರ್ವ ಜಾಯ್ ಚಾಲೆಂಜ್ ಮುಂಚೂಣಿಯನ್ನು ದಾಖಲಿಸ್ತಾ ಇರುವಂತ ತಂಡ. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೊತ್ತ 48. ಇನ್ನು ಕೂಡ ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ.
ಒತ್ತಡವನ್ನ ಕಾಣ್ತಾ ಇರುವಂತ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ. ಪುಣಾಂತರವಾಗಿ ಬಂದಿರುವಂತಹ ಚೆಂಡು ಮತ್ತೆ ಸಾಗರ್ ಆಚಾರ್ ಓಟವನ್ನು ಪೂರೈಸಿಕೊಂಡ್ರು. ಮೊತ್ತ 49. ಇನ್ನು ಜಯಕ್ಕಾಗಿ ಕೇವಲ 17 ಓಟುಗಳು ಬರಬೇಕಾಗಿದೆ. 19ಕ್ಕೆ 17. ಶಾಟ್ ದಾಖಲಿಸಿದ್ರು. ಅಂತಿಮ ಹಂತ ಪಮ್ಮು ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಬೌಂಡರಿಯನ್ನ ಅಡ್ಡಾಯಿಸಿದ್ರು. ಆ ನಿಟ್ಟಲ್ಲಿ ಇವಾಗ 5ನೇ ಓವರ್ ಮುಕ್ತಾಯ. ಅರ್ಧ ಶತಕವನ್ನು ಪೂರೈಸಿರುವಂತಹ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರಿನ ತಂಡ ಅಂತಿಮ ಹಂತದ 18 ಎಸೆತ ಜಯಕ್ಕಾಗಿ 16 ಓಟುಗಳು ಬರಬೇಕಾಗಿದೆ. ಇವಾಗ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇರುವಂತಹ ನಮ್ಮ ಪ್ರೋತ್ಸಾಹಕರು ಹೆಲ್ಪಿಂಗ್ ಹ್ಯಾಂಡ್ ಕುಂದಾಪುರ ಇದರ ಪ್ರದೀಪ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತ, ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಹೆಲ್ಪಿಂಗ್ ಹ್ಯಾಂಡ್ ಪ್ರದೀಪ್. ಇದಾದ ಬಳಿಕ ಟೂರ್ನಮೆಂಟಿನ ಕೊನೆಯ ಪಂದ್ಯ ಮಾತ್ರ ಬಾಕಿ ಉಳಿತಾ ಇದೆ. ಅವಿಘ್ನ ಸೃಷ್ಟಿ ಟ್ರೋಫಿಯ ಫೈನಲ್. ಇವಾಗ ಪವರ್ ಬ್ಲಾಸ್ಟ್ ಓವರ್ ಆರಂಭವನ್ನ ಕಾಣುತ್ತೆ. ರಾಹೇಲ್ ಎಸೆತಗಾರಿಕೆ ಭಾಗದಲ್ಲಿ 18ಕ್ಕೆ 16. ಮೊದಲ ಚೆಂಡು ಮತ್ತೆ ಇವಾಗ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಈ ರೀತಿಯ ಒಂದು ಡಾಟ್ ಬಾಲ್ ಗಳನ್ನು ಎಸೆದ್ರೆ ಮಾತ್ರ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ ಪಂದ್ಯವನ್ನ ಹಿಡಿತದಲ್ಲಿ ಸ್ಥಾಪಿಸುವಂತ ಪ್ರಯತ್ನವನ್ನ ಮಾಡಬಹುದಾಗಿದೆ. ಕರ್ಷಾಟ್ ಹೊಳೆತವರ ದಾಖಲಿಸೋದ ಪ್ರಯತ್ನ ಮತ್ತೆ ಸುಧಾ ಕ್ಷೇತ್ರ ರಕ್ಷಣೆಯ ಕವರ್ಸ್ ಅಲ್ಲಿ ಮಾಡಿದ್ದಾರೆ. ಓಟುಗಳ ಸೇರ್ಪಡೆ ಇವಾಗ 16ಕ್ಕೆ 15. ಆರಂಭಿಕ ಹಂತದಲ್ಲಿ ಉತ್ತಮ ರೀತಿಯ ಒಂದು ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ. ಆ ಬಳಿಕ ಬಹಳ ಉತ್ತಮ ರೀತಿಯ ಒಂದು ಜೊತೆ ಆಟವನ್ನು ಅಶ್ವಿನ್ ಮತ್ತು ಸಾಗರ್ ಆಚಾರ್ಯ ಮುಂದುವರಿಸಿಕೊಂಡು ಬಂದ್ರು. ಬಹಳ ಉತ್ತಮ ರೀತಿಯ ಹೊಡೆತ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಇವಾಗ ಮತ್ತೆ 4 ಓಟಗಳು. ಬಹಳಷ್ಟು ಸಮಯಗಳ ಬಳಿಕ ಮತ್ತೆ ಫೈನಲ್ ಎಂಟ್ರಿಯನ್ನು ಕಾಣುವಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂತ ತಂಡ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರಿನ ತಂಡ. ತಂಡದ ಮೊತ್ತ 55. ನಗತದ ಚೆಂಡಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಮತ್ತೆ ನೇರ ಗುರಿ ತಗಲ್ತಾ ಇಲ್ಲ. ಸುಲಭವಾಗಿ ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. 2ನೆಯ ಸೆಮಿಫೈನಲ್ ಒಂದು ಹಂತದ ಮೇಲ್ನೋಟವನ್ನ ದಾಖಲಿಸಿರುವಂತ ಅಪೂರ್ವ ಚಾಲೆಂಜ್. ಈ ಬಾರಿ ಅಶ್ವಿನ್ ಆಚಾರ್ ಕೂಡ ಇಲ್ಲಿ 4 ಓಟವನ್ನು ದಾಖಲಿಸಿದ್ದಾರೆ. ಸುಲಭವಾಗಿ ಜಯವನ್ನು ದಾಖಲಿಸುವಂತ ಒಂದು ವಿಚಾರಕ್ಕೆ ಯಶಸ್ಸನ್ನು ದಾಖಲಿಸಿರುವಂತ ತಂಡ ಈ ಟೂರ್ನಮೆಂಟಿನ ಅವಿಘ್ನ ಸೃಷ್ಟಿ ಟ್ರೋಫಿಯ 2ನೇ ತಂಡವಾಗಿ ಫೈನಲ್ ಲಗ್ಗೆ ಇಡುವಂತ ಎಲ್ಲ ಹಂತವನ್ನು ತೋರ್ಪಡಿಸ್ತಾ ಇದೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತನ್ಮೂಲಕವಾಗಿ 6ನೇ ಓವರ್ ಕೂಡ ಮುಕ್ತಾಯ. ಪವರ್ ಬ್ಲಾಸ್ಟ್ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಆ ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 61. ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ. 3 ದಿನಗಳ ಕಾಲ ಆಯೋಜನೆ ಕಂಡಿರ್ತಕ್ಕಂಥ ಈ ವ್ಯವಸ್ಥಿತ ಪಂದ್ಯಾಕೂಟ ಬಹಳಷ್ಟು ಮಂದಿ ಕ್ರಿಕೆಟ್ ಅಭಿಮಾನಿಗಳು ಪ್ರೇಕ್ಷಕರು ಈ ಪಂದ್ಯಾಕೂಟವನ್ನು ವೀಕ್ಷಿಸಿದ್ದಾರೆ. ಪಂದ್ಯಾಕೂಟವನ್ನು ವೀಕ್ಷಿಸುವಂತ ಪ್ರೇಕ್ಷಕರಿಗೆ ಗ್ಯಾಲರಿಯ ವ್ಯವಸ್ಥೆಯ ಜೊತೆಗೆ ಅತ್ಯುತ್ತಮ ರೀತಿಯ ಒಂದು ಆಯೋಜನೆಯನ್ನು ಕಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಸಡನ್ಲಿ ಆಗಿ ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇರುವಂತಹ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಈವೆಂಟ್ಸಿನ ತಂಡ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಹೊಸ ಇತಿಹಾಸದ ವ್ಯಾಖ್ಯಾನವನ್ನು ಬರೀತಾ ಇದೆ.
ಈ ಬೇಜಾಡಿ ಪರಿಸರವನ್ನು ಕಂಡಿರ್ತಕ್ಕಂಥ ಈ ದಾಂಡು ಚೆಂಡಿನ ಸಮರ ಬಹಳಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸಲ್ಲಿ ಉಳಿದುಕೊಳ್ಳುವಂತ ವಿಚಾರವನ್ನು ಕೂಡ ಸ್ಪಷ್ಟಪಡಿಸ್ತಾ ಇದೆ. 7ನೇ ಓವರ್ನ ಮೊದಲ ಚೆಂಡು, ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಪಂದ್ಯವನ್ನು ಉಳಿಸುವಂತ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇರುವಂತ ಒಂದು ತಂಡ 66 ಓಟವನ್ನು ದಾಖಲಿಸಿ ಟಾರ್ಗೆಟ್ ಅನ್ನು ನಿಗದಿಪಡಿಸಿದ್ರು ಕೂಡ ಒಂದು ಹಂತದಲ್ಲಿ ಆ ತಂಡದ ಬೌಲರ್ಸ್ಗಳು ನಿರೀಕ್ಷೆಯ ಎಸೆದುಗಾರಿಕೆಯನ್ನು ಮಾಡ್ತಾ ಇಲ್ಲ. ಕೆಲವೊಂದು ರೀತಿಯ ಹಿನ್ನಡೆದಾಯಕವಾಗಿರುವಂತಹ ಒಂದು ಅಂಶಗಳು ಆ ತಂಡಕ್ಕೆ ಈ ರೀತಿ ಒಂದು ವಿಚಾರಕ್ಕೆ ಒಳಗಾಗಿ ಸಾಗಿದೆ. ಮತ್ತೆ ಓಟವನ್ನು ಪೂರೈಸಿಕೊಂಡ್ರು. 62 62. ಪಂದ್ಯಾಕೂಟದ 2 ಪ್ರಮುಖ ಡಗೌಟ್ಗಳು ಶುಕ್ರವಾರದಿಂದ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಕೂಟಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿತ್ತು. ಒಂದೆಡೆ ಕೋಟೇಶ್ವರ ಸ್ಪೋರ್ಟ್ಸ್, ಇನ್ನೊಂದೆಡೆ ಬ್ಯಾಟ್ ಝೋನ್ ಹೆಮ್ಮಾಡಿ. ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಲೆಕ್ಕಾಚಾರದ ಆಟಕ್ಕೆ ಮತ್ತೆ ಮೊರೆ ಹೋಗಿದ್ದಾರೆ. ಒಂದು ಓಟುಗಳ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. $38 ಒಂದು ವೈಯಕ್ತಿಕ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಸಾಗರ್ ರಾಚಾರ್ ಈ ಸೆಮಿಫೈನಲ್ ಹೋರಾಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತಹ ಯುವ ಆಟಗಾರ ಕೂಡ. ಮತ್ತೆ ಪ್ರಮೋದ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ತನ್ಮೂಲಕ ಇಲ್ಲಿ ರನ್ಔಟ್ ಪ್ರಯತ್ನವನ್ನು ಮಾಡಿದ್ರು. ಓಟಗಳ ಪೂರೈಕೆಯಾಗ್ತಾ ಇದೆ. ತಂಡದ ಮೊತ್ತ 64. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಇವಾಗಲೇ ಟೂರ್ನಮೆಂಟಿನ ಮೊದಲ ತಂಡವಾಗಿ ಶೆಟ್ಟಿ ಎಂಪೈರ್ 90 ಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. ಮತ್ತೊಂದು ತಂಡವಾಗಿ ಫೈನಲ್ ಲಕ್ಕೆ ಇಡುವಂತ ಎಲ್ಲ ಹಂತವನ್ನು ತೋರ್ಪಡಿಸ್ತಾ ಇರುವಂತ ತಂಡ ಅಪೂರ್ವ ಚಾಯ್ ಚಾಲೆಂಜ್ ಪುತ್ತೂರಿನ ತಂಡ. ಐದನೆಯ ಚೆಂಡು, ಮತ್ತೆ ಓಟುಗಳು ಬರ್ತಾ ಇಲ್ಲ. ಗಿಳಿಯಾರು ಭರತ ಶತರಕ್ಷಣೆ ಮಾಡಿದ್ರು. ಅಂತಿಮ ಒಂದು ಎಸೆತ 7ನೇ ಓವರಲ್ಲಿ ಬಾಕಿ ಉಳಿತಾ ಇದೆ. ಆ ನಿಟ್ಟಲ್ಲಿ ಜಯಕ್ಕಾಗಿ ಕೇವಲ 2 ಓಟಗಳ ಅವಶ್ಯಕತೆ. ತನ್ಮೂಲಕ ಈ ಬಾರಿಯ ಅವೆಕ್ನ ಸೃಷ್ಟಿ ಟ್ರೋಫಿಯ 2ನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಾಣ್ತಾ ಇರುವಂತಹ ತಂಡ ಕುಂದಾಪುರ ಪರಿಸರದ ಜನಪ್ರಿಯ ತಂಡ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ಚಾಲೆಂಜ್ ಕುಂದಾಪುರದ ಎಲ್ಲ ಆಟಗಾರರು ಆ ತಂಡದಲ್ಲಿ ಆಟವನ್ನು ಆಡಿದ್ದಾರೆ. ಈ ದೊಡ್ಡ ಮಟ್ಟದ ರಾಜ್ಯಮಟ್ಟ ಪಂದ್ಯಾಕೂಟದಲ್ಲಿ ಫೈನಲ್ ಪ್ರವೇಶವನ್ನು ಕಾಣ್ತಾ ಇದೆ. ಆ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೆಮಿಫೈನಲ್ ಹೋರಾಟದಲ್ಲಿ ಕೆಲವೊಂದು ತಪ್ಪುಗಳ ಮುಖೇತರವಾಗಿ, ಕೆಲವೊಂದು ರೀತಿಯ ಹಿನ್ನಡೆ ಪ್ರದರ್ಶನ ಮುಖೇತರವಾಗಿ ಸೋಲಿನ ಭೀತಿಗೆ ಒಳಗಾಗಿರ್ತಕ್ಕಂಥ ತಂಡ. ಈ ಮಾದರಿ ಪಂದ್ಯಾಕೂಟದ ಮತ್ತೊಂದು ಅತ್ಯುತ್ತಮ ರೀತಿಯ ತಂಡ, ಜನಪ್ರಿಯ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಯ್ಯನ ಕೋಟ ಸೆಮಿಫೈನಲ್ ಪಂದ್ಯವನ್ನು ಕಳೆದುಕೊಳ್ತಾ ಇದೆ. ಫೈನಲ್ ಎಂಟ್ರಿಯನ್ನು ಕಂಡಿರ್ತಕ್ಕಂಥ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹೋರಾಟವನ್ನು ಮಾಡಿರ್ತಕ್ಕಂಥ ತಂಡಕ್ಕೆ ಕೃತಜ್ಞತೆ ಧನ್ಯವಾದವನ್ನು ಸಲ್ಲಿಸಿಕೊಂಡು ಥ್ಯಾಂಕ್ ಯು ಸರ್. ಸೊ ನಾನು ಅವಾಗ್ಲೇ ಅಪೂರ್ವ ಜಾಯ್ ಚಾಲೆಂಜಸ್ ಪುತ್ತೂರು ಅಂತ ಹೇಳುವಾಗ ಎಲ್ಲರ ಸೌಂಡ್ ಕೂಡ ತುಂಬಾನೇ ಜೋರಾಗಿತ್ತು. ಸೆಮಿಫೈನಲ್ ಅಲ್ಲಿ ಇದೀಗ ವಿನ್ ಆಗಿದೆ. ನಿಮ್ಮ ಪ್ರೀತಿಯ ತಂಡ ಜೋರಾಗಿರುವಂತಹ ಚಪ್ಪಾಳೆ. ನಮ್ ಭಟ್ರು ಟೀಮ್ ಅಂತೆ. ಸೊ ಜೋರಾಗಿರುವಂತಹ ಕ್ಲಾಪ್ಸ್ ಕೊಡ್ಬೋದಾ ಗೈಸ್? ಮೇಕ್ ಸಮ್ ನಾಯ್ಸ್. ನಮ್ ಟೀಮ್ ಅವರೇ ಕೊಡ್ತಾ ಇದಾರೆ ವಾಯ್ಸ್ ಬಿಟ್ಟು, ಬೇರೆ ಯಾರು ಮಾತಾಡ್ತಾ ಇಲ್ಲ. ಸ್ವಲ್ಪ ಎಲ್ರು ಕೂಡ ಒಮ್ಮೆ ಜೋರಾಗಿ, ಎಲ್ರು ಕೂಡ ಕೈ ಮೇಲೆ ಎತ್ತಿ, ಎಲ್ರು ಕೂಡ
ಒಂಚೂರು ಕೈ ಮೇಲೆ ಎತ್ತಿ ಎಲ್ರು ಕೂಡ. ಸ್ವಲ್ಪ ಕೈ ಮೇಲೆ ಎತ್ತಿ ಎಲ್ರು ಕೂಡ. ಸ್ವಲ್ಪ ಹತ್ರ ತಂದು ಒಂದು ಹೊಡೆರಿ ಕ್ಲಾಪ್ಸು. ಮಾತಾಡ್ಲಿಕ್ಕೆ ಯಾರು ರೆಡಿ ಇಲ್ಲ. ಸೊ ಹಾಗಾದ್ರೆ ಇವಾಗ ನಿಮ್ಮನ್ನು ಅವರ ಹಾಡಿನ ಮುಖೇನ ನಿಮ್ಮನ್ನೆಲ್ಲರನ್ನು ಕೂಡ ಡಾನ್ಸ್ ಮಾಡ್ಲಿಕ್ಕೆ